ವಿವೇಕಾನಂದರ ಕೃತಿಶ್ರೇಣಿ 9 ಜ್ಞಾನದೆಡೆಗೆ ಮೊದಲ ಹೆಜ್ಜೆ 1895 ಡಿಸೆಂಬರ್ 11ರಂದು ನ್ಯೂಯಾರ್ಕ್ನಲ್ಲಿ ಜ್ಞಾನಯೋಗದ ಮೇಲೆ ನೀಡಿದ ಉಪನ್ಯಾಸ. ಜ್ಞಾನ ಎಂಬ ಶಬ್ದವು ಜ್ಞ ಎಂಬ ಧಾತುವಿನಿಂದ ಬಂದಿದೆ. ಜ್ಞ ಎಂದರೆ ತಿಳಿಯುವುದು. ಇದೇ ಧಾತುವಿನಿಂದಲೇ ನಿಮ್ಮ ಇಂಗ್ಲಿಷ್ ಶಬ್ದ ನೋ ಎಂಬುದು ಬಂದಿದೆ. ಜ್ಞಾನಯೋಗವೆಂದರೆ ಜ್ಞಾನದ ಮೂಲಕ ಯೋಗ. ಜ್ಞಾನಯೋಗದ ಗುರಿಯೇನು? ಮುಕ್ತಿ. ಯಾವುದರಿಂದ ಮುಕ್ತಿ? ನಮ್ಮ ಅಪರಿಪೂರ್ಣತೆಗಳಿಂದ, ಜೀವನ ದುಃಖದಿಂದ ಮುಕ್ತಿ. ನಾವು ಏಕೆ ದುಃಖಿಗಳಾಗಿದ್ದೇವೆ? ನಮ್ಮ ದುಃಖಕ್ಕೆ ಬಂಧನವೇ ಕಾರಣ. ಯಾವುದು ಬಂಧನ? ಪ್ರಕೃತಿಯೇ ಬಂಧನ. ಯಾರು ನಮ್ಮನ್ನು ಬಂಧಿಸಿರುವುದು? ನಾವೇ. ಇಡೀ ಜಗತ್ತು ಕಾರ್ಯಕಾರಣಬದ್ಧವಾಗಿದೆ. ಒಳ ಜಗತ್ತಿನಲ್ಲಾಗಲಿ ಅಥವಾ ಹೊರ ಜಗತ್ತಿನಲ್ಲಾಗಲಿ ಕಾರಣವಿಲ್ಲದ್ದು ಯಾವುದೂ ಇಲ್ಲ. ಪ್ರತಿಯೊಂದು ಕಾರಣಕ್ಕೂ ಒಂದು ಕಾರ್ಯ ಇದ್ದೇ ಇರಬೇಕು. ನಾವು ಬಂಧನದಲ್ಲಿರುವುದಂತೂ ನಿಜ. ಇದನ್ನು ಪ್ರಮಾಣೀಕರಿಸಬೇಕಾಗಿಲ್ಲ. ಉದಾಹರಣೆಗೆ, ಈ ಗೋಡೆಯ ಮೂಲಕ ತೂರಿಕೊಂಡು ಕೋಣೆಯಿಂದ ಹೊರಗೆ ಹೋಗಲು ನಾನು ಇಷ್ಟಪಡುತ್ತೇನೆ. ಆದರೆ ಅದು ನನಗೆ ಸಾಧ್ಯವಿಲ್ಲ. ನನಗೆ ಕಾಯಿಲೆ ಬರದೇ ಇದ್ದಿದ್ದರೆ ತುಂಬ ಚೆನ್ನಾಗಿರುತ್ತಿತ್ತು. ಆದರೆ ಅದನ್ನು ನಾನು ನಿರೋಧಿಸಲಾರೆ. ನನಗೆ ಸಾಯದೇ ಇರಲು ಇಷ್ಟ, ಆದರೆ ನಾನು ಸಾಯಲೇಬೇಕು. ನನಗೆ ಏನೇನೋ ಮಾಡಬೇಕೆಂದಾಸೆ, ಆದರೆ ಮಾಡಲಾರೆ. ಇಚ್ಛೆ ಇದೆ, ಆದರೆ ನಾವು ಆಸೆಯನ್ನು ಪೂರ್ತಿಗೊಳಿಸಲಾರೆವು. ನಮಗೆ ಯಾವುದಾದರೂ ಆಸೆ ಇದ್ದು ಅದನ್ನು ಪೂರ್ತಿಗೊಳಿಸಲಾಗದ ಸ್ಥಿತಿಯಲ್ಲಿದ್ದರೆ ಅದರ ಪರಿಣಾಮವೇ ದುಃಖ. ಈ ದುಃಖಕ್ಕೆ ಕಾರಣರಾರು? ನಾವೇ. ನಾನು ಪಡುವ ದುಃಖಕ್ಕೆಲ್ಲ ನಾನೇ ಕಾರಣ. ಮಗು ಹುಟ್ಟಿದಾಗಿನಿಂದಲೇ ದುಃಖ ಪ್ರಾರಂಭವಾಗುತ್ತದೆ. ದುರ್ಬಲ, ಅಸಹಾಯಕವಾಗಿ ಅದು ಜಗತ್ತನ್ನು ಪ್ರವೇಶಿಸುತ್ತದೆ. ಜೀವನದ ಪ್ರಥಮ ಚಿಹ್ನೆಯೇ ಅಳು. ಪ್ರಾರಂಭದಿಂದಲೇ ಈ ದುಃಖ ಇರುವುದಾದರೆ ನಾವೇ ಅದರ ಕಾರಣರಾಗಿರಲು ಹೇಗೆ ಸಾಧ್ಯ? ಇದಕ್ಕೂ ಹಿಂದೆ ಅದರ ಕಾರಣಕರ್ತರಾಗಿದ್ದೆವು. ಪುನರ್ಜನ್ಮ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಈ ಜಗತ್ತಿನಲ್ಲಿ ಶೂನ್ಯದಿಂದ ಯಾವುದೂ ಉತ್ಪತ್ತಿಯಾಗುವುದಿಲ್ಲ ಎಂಬುದನ್ನು ತಿಳಿದುಕೊಳ್ಳಬೇಕು. ಜೀವಾತ್ಮ ಎನ್ನುವುದು ಇರುವುದಾದರೆ ಅದು ಶೂನ್ಯದಿಂದ ಏನಾದರೂ ಉತ್ಪತ್ತಿಯಾಗುವುದಾದರೆ ಹಾಗೆಯೇ ಅದು ಶೂನ್ಯದಲ್ಲಿ ಲಯವಾಗಬೇಕು. ನಾವು ಶೂನ್ಯದಿಂದ ಬಂದಿದ್ದರೆ ಶೂನ್ಯಕ್ಕೆ ಹಿಂದಿರುಗಬೇಕು. ಅದಿರುವುದೆಲ್ಲ, ಆದಿ ಉಳ್ಳದ್ದೆಲ್ಲ ಅಂತ್ಯವನ್ನು ಹೊಂದಿರಲೇಬೇಕು. ಆದ್ದರಿಂದ ನಮ್ಮ ಸ್ವರೂಪವಾದ ಆತ್ಮಕ್ಕೆ ಆದಿ ಇರಲು ಸಾಧ್ಯವಿಲ್ಲ. ನಾವು ಯಾವಾಗಲೂ ಇದ್ದೆವು. ನಾವು ಹಿಂದೆ ಇದ್ದಿಲ್ಲದೆ ಇದ್ದರೆ ನಮ್ಮ ಈಗಿನ ಅಸ್ತಿತ್ವಕ್ಕೆ ಯಾವ ವಿವರಣೆಯೂ ಇಲ್ಲ. ಮಗುವು ಕಾರಣಗಳ ಮೂಟೆಯೊಂದಿಗೆ ಜನಿಸುತ್ತದೆ. ಮಗುವಿನಲ್ಲಿ ಮೃತ್ಯು ಭಯ, ಅನೇಕ ಪ್ರವೃತ್ತಿಗಳು, ಇವೇ ಮುಂತಾದ ಎಷ್ಟೋ ಅಂಶಗಳನ್ನು ನೋಡುತ್ತೇವೆ. ಮಗುವಿಗೆ ಹಿಂದಿನ ಅನುಭವಗಳನ್ನು ಒಪ್ಪಿಕೊಳ್ಳದೆ ಇವುಗಳನ್ನು ಬೇರೆ ಯಾವ ರೀತಿಯಲ್ಲಿಯೂ ವಿವರಿಸಲಾಗುವುದಿಲ್ಲ. ಹಾಲು ಕುಡಿಯುವುದಕ್ಕೆ ಮತ್ತು ತನ್ನದೇ ಆದ ರೀತಿಯಲ್ಲಿ ಕುಡಿಯುವುದಕ್ಕೆ ಮಗುವಿಗೆ ಯಾರು ಕಲಿಸಿದರು? ಅದಕ್ಕೆ ಎಲ್ಲಿಂದ ಈ ಜ್ಞಾನ ಬಂತು? ಅನುಭವವಿರದ ಜ್ಞಾನವಿರಲಾರದೆಂಬುದು ನಮಗೆ ಗೊತ್ತು. ಮಗುವಿನಲ್ಲಿ ಜ್ಞಾನವು ತಾನಾಗಿ ಸ್ಫುರಿಸುತ್ತದೆ ಅಥವಾ ಅದು ಅದರ ಹುಟ್ಟುಗುಣ ಎಂದು ಹೇಳುವುದು ಸಾಧಿಸಬೇಕಾದ ವಿಷಯವನ್ನೇ ಸಿದ್ಧವೆಂದಿಟ್ಟುಕೊಂಡಾಗುತ್ತದೆ. ಬೆಳಕು ಗಾಜಿನ ಮೂಲಕ ಹಾದು ಹೋಗುವುದಕ್ಕೆ ಕಾರಣವೇನು ಎಂದು ಒಬ್ಬನು ಕೇಳಿದರೆ ಅದು ಪಾರದರ್ಶಕವಾಗಿರುವುದರಿಂದ ಎಂದು ಹೇಳಿದಂತೆ ಇದೊಂದು ಉತ್ತರವೇ ಅಲ್ಲ. ಏಕೆಂದರೆ ಅವನ ಮಾತನ್ನೇ ಒಂದು ಪಾರಿಭಾಷಿಕ ಶಬ್ದವಾಗಿ ಪರಿವರ್ತಿಸುತ್ತಿದ್ದಾನೆ ಅಷ್ಟೇ. ಪಾರದರ್ಶಕ ಎಂದರೇನು? ಯಾವುದರ ಮೂಲಕ ಬೆಳಕು ಹಾದು ಹೋಗುವುದೋ ಅದು. ಅದೇ ಅವನ ಪ್ರಶ್ನೆಯೂ ಕೂಡ. ಗಾಜಿನ ಮೂಲಕ ಏಕೆ ಬೆಳಕು ಹಾದು ಹೋಗುತ್ತದೆ ಎಂಬ ಪ್ರಶ್ನೆಗೆ ಅದು ಗಾಜಿನ ಮೂಲಕ ಹಾದು ಹೋಗುವುದರಿಂದ ಎಂದು ನಾನು ಉತ್ತರಿಸಿದಂತಾಗುತ್ತದೆ. ಹಾಗೆಯೇ ಈ ಪ್ರವೃತ್ತಿಗಳು ಮಗುವಿನಲ್ಲಿ ಹೇಗಿವೆ ಎಂಬುದು ಪ್ರಶ್ನೆ. ಸಾವನ್ನೇ ನೋಡದೆ ಅದಕ್ಕೆ ಸಾವಿನ ಭಯ ಇರಲು ಹೇಗೆ ಸಾಧ್ಯ? ಅದು ಹುಟ್ಟುತ್ತಿರುವುದು ಇದೇ ಮೊದಲ ಬಾರಿಯಾದರೆ ಎದೆಯ ಹಾಲನ್ನು ಕುಡಿಯಬೇಕೆಂಬ ಜ್ಞಾನ ಅದಕ್ಕೆ ಹೇಗೆ ಬಂತು? ಅದು ಹುಟ್ಟುಗುಣ ಎಂದು ಹೇಳಿದರೆ ಪ್ರಶ್ನೆಯನ್ನು ಹಿಂದಿರುಗಿಸಿದಂತಾಗುತ್ತದೆ. ಇದು ಹುಟ್ಟುಗುಣ ಎಂದು ಮುಂತಾಗಿ ಅರ್ಥಹೀನ ಮಾತನಾಡುವುದಕ್ಕಿಂತ ನನಗೆ ತಿಳಿಯದು ಎಂದು ಹೇಳುವುದು ಉತ್ತಮ. ಅಭ್ಯಾಸಕ್ಕಿಂತ ಬೇರೆಯಾದ ಸ್ವಭಾವವಾಗಲಿ ಹುಟ್ಟುಗುಣವಾಗಲಿ ಇಲ್ಲ. ಅಭ್ಯಾಸವು ವ್ಯಕ್ತಿಯ ಎರಡನೆಯ ಸ್ವಭಾವ ಮತ್ತು ಅದು ಮೊದಲನೆಯ ಸ್ವಭಾವ ಕೂಡ. ನಿಮ್ಮ ಎಲ್ಲ ಸ್ವಭಾವವೂ ಅಭ್ಯಾಸದ ಪರಿಣಾಮ.
ಮತ್ತು ಅಭ್ಯಾಸವು ಅನುಭವದ ಪರಿಣಾಮ. ಅನುಭವದಿಂದಿಲ್ಲದೆ ಯಾವುದೇ ಜ್ಞಾನವು ಸಾಧ್ಯವಿಲ್ಲ. ಆದ್ದರಿಂದ ಈ ಮಗುವು ಕೂಡ ಹಿಂದೆ ಅನುಭವವನ್ನು ಪಡೆದಿದ್ದಿರಬೇಕು. ಆಧುನಿಕ ಭೌತವಿಜ್ಞಾನವು ಇದನ್ನು ಒಪ್ಪುತ್ತದೆ. ಮಗುವು ಅನುಭವ ಸಮೇತವಾಗಿ ಬರುತ್ತದೆ ಎಂಬುದನ್ನು ಅದು ನಿಸ್ಸಂದೇಹವಾಗಿ ಪ್ರಮಾಣೀಕರಿಸುತ್ತದೆ. ಹಿಂದಿನ ಕೆಲವು ತತ್ವಜ್ಞಾನಿಗಳು ಭಾವಿಸಿದಂತೆ ಖಾಲಿ ಮನಸ್ಸಿನೊಳಗೆ ಪ್ರಪಂಚಕ್ಕೆ ಬರುವುದಿಲ್ಲ. ಜ್ಞಾನದ ಬುತ್ತಿಯೊಡನೆ ಸಿದ್ಧವಾಗಿಯೇ ಬರುತ್ತದೆ. ಇಲ್ಲಿಯವರೆಗೆ ಎಲ್ಲ ಸರಿಯಾಗಿಯೇ ಇದೆ. ಮಗುವು ತನ್ನೊಡನೆ ತರುವ ಈ ಜ್ಞಾನ ಬುತ್ತಿಯು ಇಂದಿನ ಅನುಭವದಿಂದ ಬಂದದ್ದು ಎಂಬುದನ್ನು ಆಧುನಿಕ ವಿಜ್ಞಾನ ಒಪ್ಪುತ್ತದೆ. ಆದರೆ ಆ ಅನುಭವವು ಮಗುವಿನದ್ದಲ್ಲ, ಅದರ ತಂದೆ, ತಾತ, ಮುತ್ತಾತಿಂದರದು ಎಂದು ಅದು ಪ್ರತಿಪಾದಿಸುತ್ತದೆ. ಆನುವಂಶಿಕವಾಗಿ ಜ್ಞಾನವು ಬರುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಇದು ಹಳೆಯ ಹುಟ್ಟುಗುಣ ಸಿದ್ಧಾಂತಕ್ಕಿಂತ ಒಂದು ಹಂತ ಮೇಲಿನದಾಗಿದೆ. ಹುಟ್ಟುಗುಣ ಸಿದ್ಧಾಂತ ಮಕ್ಕಳಿಗೆ ಮತ್ತು ಮೂರ್ಖರಿಗೆ ಯೋಗ್ಯವಾದುದು. ಅದೊಂದು ಶಬ್ದ ಚಮತ್ಕಾರವಷ್ಟೇ. ಅದರಲ್ಲಿ ಯಾವ ಅರ್ಥವೂ ಇಲ್ಲ. ವಿಚಾರಶಕ್ತಿಯುಳ್ಳ, ತರ್ಕಬದ್ಧವಾಗಿ ಮಾತನಾಡಬಲ್ಲ ಯಾವನೋ ಸಹಜ ಪ್ರವೃತ್ತಿಗಳನ್ನು ಹುಟ್ಟುಗುಣ ಎಂದು ವಿವರಿಸುವ ಸಾಹಸ ಮಾಡುವುದಿಲ್ಲ. ಹಾಗೆ ವಿವರಿಸಿದರೆ ಶೂನ್ಯದಿಂದ ಏನಾದರೂ ಉತ್ಪತ್ತಿಯಾಗುತ್ತದೆ ಎಂದಾಗುತ್ತದೆ. ಆದರೆ ಆನುವಂಶಿಕ ಸಿದ್ಧಾಂತವು ಹಳೆಯದಕ್ಕಿಂತ ಮೇಲಾದರೂ ಅಪರಿಪೂರ್ಣವಾದುದು. ಏಕೆ? ನಾವು ಭೌತಿಕ ಗುಣಗಳ ವರ್ಗಾವಣೆಯನ್ನು ತಿಳಿದುಕೊಳ್ಳಬಹುದು, ಆದರೆ ಮಾನಸಿಕ ವರ್ಗಾವಣೆಯನ್ನು ಅರ್ಥ ಮಾಡಿಕೊಳ್ಳಲಾರೆವು. ನಾನೊಂದು ಜೀವಾತ್ಮ. ಯಾವುದು ನನ್ನನ್ನು ಒಬ್ಬ ತಂದೆಯ ಮೂಲಕ, ಅವನ ಕೆಲವು ಗುಣಗಳ ಮೂಲಕ ಹುಟ್ಟುವಂತೆ ಮಾಡುತ್ತದೆ? ಯಾವುದು ನನ್ನನ್ನು ಮತ್ತೆ ಬರುವಂತೆ ಮಾಡುತ್ತದೆ? ಕೆಲವು ಗುಣಗಳನ್ನು ಹೊಂದಿರುವ ತಂದೆಯು ಒಂದು ಕಾರಣವಿರಬಹುದು. ಪೂರ್ವ ಅಸ್ತಿತ್ವವುಳ್ಳ ಮತ್ತು ಪುನಃ ಜನ್ಮವೆತ್ತಬೇಕಾದರೆ ಒಂದು ವಿಶಿಷ್ಟ ಆತ್ಮವಾದ ನನ್ನನ್ನು ಒಬ್ಬ ವ್ಯಕ್ತಿಯ ದೇಹವನ್ನು ಪ್ರವೇಶಿಸುವಂತೆ ಮಾಡುವುದಾವುದು? ಇದಕ್ಕೆ ಸೂಕ್ತ ವಿವರಣೆಯನ್ನು ನೀಡಬೇಕಾದರೆ ಆನುವಂಶಿಕತೆ ಮತ್ತು ನನ್ನ ಹಿಂದಿನ ಅನುಭವ ಎರಡನ್ನೂ ಒಪ್ಪಿಕೊಳ್ಳಬೇಕಾಗುತ್ತದೆ. ಇದನ್ನೇ ಕರ್ಮ ಸಿದ್ಧಾಂತ ಎಂದು ಕರೆಯುವುದು. ಉದಾಹರಣೆಗೆ, ನನ್ನ ಪೂರ್ವ ಕರ್ಮಗಳೆಲ್ಲವೂ ಮದ್ಯ ಸೇವನೆಗೆ ಸಂಬಂಧಿಸಿದ್ದರೆ ನಾನು ಸ್ವಾಭಾವಿಕವಾಗಿಯೇ ಮದ್ಯ ಸೇವನೆಯ ಲಕ್ಷಣಗಳಿರುವ ವ್ಯಕ್ತಿಯ ಕಡೆಗೆ ಆಕರ್ಷಿತನಾಗುತ್ತೇನೆ. ನನಗೆ ಯೋಗ್ಯವಾದ ಲಕ್ಷಣಗಳನ್ನು ವರ್ಗಾಯಿಸುವ ತಂದೆ ತಾಯಿಗಳಿಂದ ಉತ್ಪತ್ತಿಯಾಗುವ ದೇಹದ ಪ್ರಯೋಜನವನ್ನೇ ನಾನು ಪಡೆಯುತ್ತೇನೆ. ಕೆಲವು ಅನುಭವಗಳು ಆನುವಂಶಿಕವಾಗಿ ವರ್ಗಾಯಿಸಲ್ಪಡುವುದು ನಿಜ. ಇಂತಹ ವಿಶಿಷ್ಟ ಆನುವಂಶಿಕ ಲಕ್ಷಣಗಳೊಂದಿಗೆ ನನ್ನನ್ನು ಕೂಡಿಸುವುದು ನನ್ನ ಹಿಂದಿನ ಅನುಭವ. ಆನುವಂಶಿಕ ಸಿದ್ಧಾಂತವು ಭೌತಿಕ ಮನುಷ್ಯನಿಗೆ ಮಾತ್ರ ಸಂಬಂಧಿಸಿದುದು. ಆಂತರಿಕ ಜೀವಾತ್ಮನ ವಿಷಯದಲ್ಲಿ ಅದು ಅಪೂರ್ಣವಾಗುತ್ತದೆ. ಮಾನವನಲ್ಲಿ ಜೀವಾತ್ಮವೆಂಬುದು ಇಲ್ಲವೇ ಇಲ್ಲ. ಮಾನವನೆಂದರೆ ಕೆಲವು ಭೌತಿಕ ಶಕ್ತಿಗಳಿಂದ ಕೆಲಸ ಮಾಡುವ ಪರಮಾಣುಗಳ ಮೊತ್ತ ಎಂಬ ಭೌತಿಕ ದೃಷ್ಟಿಯನ್ನು ಇಟ್ಟುಕೊಂಡರೂ ಆನುವಂಶಿಕ ಸಿದ್ಧಾಂತವು ಪೂರ್ಣ ವಿವರಣೆಯನ್ನು ನೀಡುವುದಿಲ್ಲ. ಆನುವಂಶಿಕ ಸಿದ್ಧಾಂತದ ಮುಖ್ಯ ತೊಂದರೆ ಏನೆಂದರೆ, ಮಾನವನಲ್ಲಿ ಜೀವಾತ್ಮನಿಲ್ಲದೆ ಇದ್ದು ಅವನು ಕೇವಲ ಪರಮಾಣುಗಳ ಮೊತ್ತವಾಗಿದ್ದರೆ ತಂದೆಯ ಶಕ್ತಿ ಮಗುವಿಗೆ ವರ್ಗಾಯಿಸಲ್ಪಡುವುದರಿಂದ ಅವನಿಗೆ ಹೆಚ್ಚು ಮಕ್ಕಳಾದಂತೆಲ್ಲ ಅವನು ಸತ್ವಹೀನನಾಗುತ್ತಾ ಬರಬೇಕು. 7-8 ಮಕ್ಕಳನ್ನು ಪಡೆದ ತಂದೆ ಕೊನೆಯಲ್ಲಿ ಕಡು ಮೂರ್ಖನಾಗಬೇಕಾಗುತ್ತದೆ. ಇಲಿಗಳಂತೆ ಸಂತಾನೋತ್ಪತ್ತಿಯಾಗುವ ಭಾರತ ಮತ್ತು ಚೈನಾದಲ್ಲಿ ಬರೀ ಮೂರ್ಖರೇ ತುಂಬಿರಬೇಕು. ಆದರೆ ಇದಕ್ಕೆ ವಿರುದ್ಧವಾಗಿ ಭಾರತ ಮತ್ತು ಚೀನಾದಲ್ಲಿ ಹುಚ್ಚರ ಸಂಖ್ಯೆ ಅತ್ಯಂತ ಕಡಿಮೆ. ಆನುವಂಶಿಕತೆ ಎಂಬ ಶಬ್ದದ ಅರ್ಥವೇನು ಎಂಬುದು ಪ್ರಶ್ನೆ. ಅದೊಂದು ದೊಡ್ಡ ಪದ. ಬೇರೆ ಎಷ್ಟೋ ಅಸಂಭವ ಅರ್ಥಹೀನ ಪದಗಳ ಬಳಕೆಯಲ್ಲಿರುವಂತೆ ಇದನ್ನೂ ಅದರ ಅರ್ಥ ತಿಳಿಯದೆ ನಾವು ಬಳಸುತ್ತಿದ್ದೇವೆ. ಆನುವಂಶಿಕತೆ ಎಂದರೆ ಏನು ಎಂದು ನಾನು ನಿಮ್ಮನ್ನು ಕೇಳಿದರೆ ಅದರ ಬಗ್ಗೆ ನಿಮಗೆ ಯಾವ ಸ್ಪಷ್ಟ ಕಲ್ಪನೆಯೂ ಬರುವುದಿಲ್ಲ. ಏಕೆಂದರೆ ಅದಕ್ಕೆ ಸಂಬಂಧಿಸಿದಂತೆ ಯಾವ ಭಾವನೆಯೂ ಇಲ್ಲ. ನಾವು ಈ ವಿಷಯವನ್ನು ಇನ್ನೂ ಕೂಲಂಕುಷವಾಗಿ ಅಧ್ಯಯನ ಮಾಡೋಣ. ಉದಾಹರಣೆಗೆ, ಇಲ್ಲಿ ಒಬ್ಬ ತಂದೆ ಇದ್ದಾನೆ. ಅವನಿಗೆ ಒಂದು ಮಗು ಹುಟ್ಟುತ್ತದೆ. ತಂದೆಯಲ್ಲಿರುವ ಗುಣಗಳು ಮಗುವನ್ನು ಪ್ರವೇಶಿಸುತ್ತವೆ. ಒಳ್ಳೆಯದು. ತಂದೆಯ ಗುಣಗಳು ಮಗುವಿಗೆ ಹೇಗೆ ಬಂದವು? ಯಾರಿಗೂ ಗೊತ್ತಿಲ್ಲ. ಈ ಅಂತರವನ್ನು ತುಂಬಲು ಆಧುನಿಕ ಭೌತಶಾಸ್ತ್ರಜ್ಞರು ಆನುವಂಶಿಕತೆ ಎಂಬ ದೊಡ್ಡ ಪದವನ್ನು ಕಂಡುಹಿಡಿದರು. ಆನುವಂಶಿಕತೆ ಎಂದರೇನೆಂದು ಯಾರಿಗೂ ತಿಳಿಯದು. ಅನುಭವದ ಮಾನಸಿಕ ಗುಣಗಳೆಲ್ಲ ಹೇಗೆ ಸಂಕ್ಷೋಭಗೊಂಡು ಜೀವದ್ರವದ ಒಂದು ಜೀವಕೋಶದಲ್ಲಿ
ನೆಲೆಸುತ್ತಿವೆ. ಒಂದು ಹಕ್ಕಿಯ ಜೀವದ್ರವಕ್ಕೂ ಮಾನವ ಮೆದುಳಿನ ಜೀವದ್ರವಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಭೌತಿಕ ಗುಣಗಳ ವರ್ಗಾವಣೆಯ ವಿಷಯದಲ್ಲಿ ನಾವು ಇಷ್ಟು ಮಾತ್ರ ಹೇಳಬಹುದು. 2 ಅಥವಾ 3 ಜೀವದ್ರವ ಕೋಶಗಳು ತಂದೆಯ ದೇಹದಿಂದ ಪ್ರತ್ಯೇಕಿಸಲ್ಪಡುತ್ತವೆ. ಆದರೆ ಯುಗಾಂತರಗಳ ಮಾನವ ಅನುಭವಗಳೆಲ್ಲವೂ ಆ ಕೆಲವು ಜೀವದ್ರವ ಕೋಶಗಳಲ್ಲಿ ಅಡಕವಾಗಿದೆ ಎಂದು ಊಹಿಸುವುದು ಎಂಥ ಅರ್ಥಹೀನ. ಈ ಆನುವಂಶಿಕತೆ ಎಂಬ ಪದದ ಮೂಲಕ ಭಯಾನಕ ಗುಳಿಗೆಯೊಂದನ್ನು ನಿಮಗೆ ನುಂಗಲು ಹೇಳುತ್ತಿರುವರು. ಹಿಂದಿನ ಕಾಲದಲ್ಲಿ ಚರ್ಚುಗಳಿಗೆ ಗೌರವ ಇತ್ತು. ಈಗ ವಿಜ್ಞಾನ ಆ ಸ್ಥಾನವನ್ನು ಪಡೆದಿದೆ. ಹಿಂದಿನ ಕಾಲದಲ್ಲಿ ಜನರು ಯಾವುದನ್ನೂ ವಿಚಾರ ಮಾಡಿ ನೋಡುತ್ತಿರಲಿಲ್ಲ, ಬೈಬಲ್ ಓದುತ್ತಿರಲಿಲ್ಲ. ಆದ್ದರಿಂದ ಪುರೋಹಿತನಿಗೆ ತಮಗಿಷ್ಟವಾದದ್ದನ್ನು ಬೋಧಿಸುವುದಕ್ಕೆ ಒಳ್ಳೆಯ ಅವಕಾಶವಿತ್ತು. ಹಾಗೆಯೇ ಈಗಿನ ಕಾಲದಲ್ಲಿಯೂ ಬಹುತೇಕ ಜನರು ವಿಚಾರ ಮಾಡುವುದಿಲ್ಲ ಮತ್ತು ವೈಜ್ಞಾನಿಕ ಎನಿಸಿಕೊಳ್ಳುವುದೆಲ್ಲವನ್ನೂ ಭಯಮಿಶ್ರಿತ ಗೌರವದಿಂದ ಕಾಣುತ್ತಾರೆ. ಹಿಂದೆ ಚರ್ಚಿನಲ್ಲಿದ್ದುದಕ್ಕಿಂತಲೂ ಕೆಡುಕಾದ ಪೌರೋಹಿತ್ಯವು ಈಗ ಅಸ್ತಿತ್ವಕ್ಕೆ ಬರುತ್ತಿದೆ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ಅದೇ ವೈಜ್ಞಾನಿಕ ಪೌರೋಹಿತ್ಯ. ಇದು ಎಷ್ಟು ಯಶಸ್ವಿಯಾಗಿದೆ ಎಂದರೆ ಧಾರ್ಮಿಕ ಪೌರೋಹಿತ್ಯಕ್ಕಿಂತ ಹೆಚ್ಚು ಅಧಿಕಾರಯುತವಾಗಿ ನಿಮ್ಮನ್ನು ಆಳುತ್ತದೆ. ಈ ಆಧುನಿಕ ಪುರೋಹಿತರು ಬಹಳ ಶ್ರೇಷ್ಠರು ನಿಜ, ಆದರೆ ಯಾವ ಧಾರ್ಮಿಕ ಪುರೋಹಿತನಿಗಿಂತಲೂ ಹೆಚ್ಚಾಗಿ ಇವರು ಕೆಲವೊಮ್ಮೆ ಅದ್ಭುತ ವಿಷಯಗಳನ್ನು ನಂಬಬೇಕೆಂದು ನಮಗೆ ಹೇಳುತ್ತಾರೆ. ಅಂಥ ಒಂದು ಅದ್ಭುತ ವಿಷಯವೇ ಈ ಆನುವಂಶಿಕ ಸಿದ್ಧಾಂತ. ನನಗಿದುವರೆಗೂ ಇದು ಅರ್ಥವಾಗಿಲ್ಲ. ಆನುವಂಶಿಕತೆ ಎಂದರೇನೆಂದು ಕೇಳಿದರೆ ತಂದೆಯ ಗುಣಗಳು ಜೀವದ್ರವ ಕೋಶಕ್ಕೆ ಅಂಟಿಕೊಳ್ಳುವುದು ಎಂದು ಉತ್ತರಿಸುತ್ತಾರೆ. ಈ ವಿವರಣೆಗಳನ್ನೆಲ್ಲ ಕೇಳುತ್ತಾ ಹೋದಂತೆ ನನ್ನ ಮನಸ್ಸು ಗೊಂದಲಮಯವಾಗಿ ಇಡೀ ವಿಷಯವೇ ಜಿಗುಪ್ಸೆಯನ್ನು ಹುಟ್ಟಿಸುತ್ತದೆ. ನಾವು ಆಲೋಚನೆಯನ್ನು ಉತ್ಪತ್ತಿ ಮಾಡುತ್ತೇವೆ ಎಂಬುದು ಸತ್ಯ. ನಾನು ಈಗ ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಮೆದುಳಿನಲ್ಲಿ ಆಲೋಚನೆಗಳನ್ನು ಏಳಿಸುತ್ತಿದೆ. ಅಂದರೆ ನನ್ನ ಆಲೋಚನೆಗಳು ನಿಮ್ಮ ಮೆದುಳು ಮತ್ತು ಮನಸ್ಸಿಗೆ ವರ್ಗಾಯಿಸಲ್ಪಟ್ಟು ಬೇರೆ ಆಲೋಚನೆಗಳನ್ನು ಉತ್ಪತ್ತಿ ಮಾಡುತ್ತಿವೆ. ಇದು ಪ್ರತಿನಿತ್ಯ ನಡೆಯುವ ಕ್ರಿಯೆ. ನಾವು ಯಾವುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆಯೋ ಆ ನಿಲುವನ್ನು ಆಶ್ರಯಿಸುವುದು ಯಾವಾಗಲೂ ವೈಚಾರಿಕವಾದುದು. ಆಲೋಚನೆಯ ವರ್ಗಾವಣೆಯು ನಮಗೆ ಸ್ಪಷ್ಟವಾಗಿ ಅರ್ಥವಾಗುವ ವಿಷಯ. ಆದ್ದರಿಂದ ಆಲೋಚನೆಯ ವರ್ಗಾವಣೆಯ ಭಾವನೆಯನ್ನು ನಾವು ಸ್ವೀಕರಿಸಲು ಸಾಧ್ಯ. ಜೀವದ್ರವದ ಮೂಲಕ ಆನುವಂಶಿಕ ಗುಣಗಳ ವರ್ಗಾವಣೆಯ ಭಾವನೆಯನ್ನು ಹಾಗೆ ಸ್ವೀಕರಿಸಲಾಗುವುದಿಲ್ಲ. ನಾವು ಆ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕಾಗಿಲ್ಲ, ಆದರೆ ಆಲೋಚನಾ ವರ್ಗಾವಣೆಗೆ ಹೆಚ್ಚು ಒತ್ತನ್ನು ನೀಡಬೇಕು. ತಂದೆಯು ಆಲೋಚನೆಯನ್ನು ರವಾನಿಸುವುದಿಲ್ಲ, ಆಲೋಚನೆಯು ಮಾತ್ರ ಆಲೋಚನೆಯನ್ನು ಕಳಿಸಬಲ್ಲದು. ಹುಟ್ಟಿದ ಮಗುವು ಆಗಲೇ ಆಲೋಚನಾ ರೂಪದಲ್ಲಿ ಇತ್ತು. ನಾವೆಲ್ಲರೂ ಆಲೋಚನಾ ರೂಪದಲ್ಲಿ ಯಾವಾಗಲೂ ಇದ್ದೆವು ಮತ್ತು ಮುಂದೆಯೂ ಯಾವಾಗಲೂ ಇರುತ್ತೇವೆ. ನಾವು ಆಲೋಚಿಸಿದಂತೆ ನಮ್ಮ ದೇಹ ಪರಿಣಮಿಸುತ್ತದೆ. ಪ್ರತಿಯೊಂದು ಆಲೋಚನೆಯಿಂದಲೇ ನಿರ್ಮಿತವಾಗಿರುವುದು. ಹೀಗೆ ನಾವೇ ನಮ್ಮ ಜೀವನದ ನಿರ್ಮಾತೃಗಳು. ನಾವು ಮಾಡುವುದಕ್ಕೆಲ್ಲ ನಾವೇ ಜವಾಬ್ದಾರರು. ನಾನೇಕೆ ದುಃಖಿಯಾಗಿದ್ದೇನೆ ಎಂದು ಕೂಗಾಡುವುದು ಮೂರ್ಖತನ. ಇದು ಭಗವಂತನ ದೋಷವೂ ಅಲ್ಲ. ಒಬ್ಬನು ಸೂರ್ಯನ ಬೆಳಕಿನ ಸಹಾಯದಿಂದ ನಿಮ್ಮ ಮನೆಗೆ ಕನ್ನ ಹಾಕಿ ಎಲ್ಲ ಕದ್ದುಕೊಂಡು ಹೋಗುತ್ತಾನೆ. ಅವನೇ ಪೊಲೀಸರ ಕೈಗೆ ಸಿಕ್ಕಿಕೊಂಡಾಗ, ಎಲೈ ಸೂರ್ಯನೇ, ಏಕೆ ನೀನು ನನ್ನನ್ನು ಕದಿಯುವಂತೆ ಮಾಡಿದೆ ಎಂದು ಕೂಗಬಹುದು. ಅದು ಸೂರ್ಯನ ತಪ್ಪು ಅಲ್ಲವೇ ಅಲ್ಲ, ಏಕೆಂದರೆ ಸಾವಿರಾರು ಜನರು ಅದೇ ಸೂರ್ಯನ ಬೆಳಕಿನಿಂದ ಇತರರಿಗೆ ಎಷ್ಟೋ ಒಳ್ಳೆಯದನ್ನು ಮಾಡಿರುವರು. ಆ ಮನುಷ್ಯನಿಗೆ ಕದಿಯಲು ಸೂರ್ಯನು ಹೇಳಲಿಲ್ಲ. ನಾವು ಏನು ಬಿತ್ತುತ್ತೇವೆಯೋ ಅದರಂತೆ ಬೆಳೆಯನ್ನು ತೆಗೆಯುತ್ತೇವೆ. ನಾವು ಪಡುವ ದುಃಖಕ್ಕೆಲ್ಲ, ನಮ್ಮ ಬಂಧನಗಳಿಗೆಲ್ಲ ನಾವೇ ಕಾರಣ. ಈ ಪ್ರಪಂಚದಲ್ಲಿ ಯಾರನ್ನೂ ನಾವು ದೂಷಿಸುವಂತಿಲ್ಲ, ದೇವರನ್ನಂತೂ ದೂರುವಂತೆಯೇ ಇಲ್ಲ. ದೇವರು ಯಾಕೆ ಈ ದುಷ್ಟ ಜಗತ್ತನ್ನು ಸೃಷ್ಟಿಸಿದನು? ಇದು ಅವನ ಕಾರ್ಯವಲ್ಲ. ನಾವೇ ಇದನ್ನು ಕೆಡಿಸಿರುವುದು. ನಾವೇ ಅದನ್ನು ಉತ್ತಮವನ್ನಾಗಿ ಮಾಡಬೇಕಾಗಿದೆ. ದೇವರು ಏಕೆ ನನ್ನನ್ನು ಇಷ್ಟೊಂದು ದುಃಖಿಯನ್ನಾಗಿ ಮಾಡಿರುವನು? ಅವನು ಹಾಗೆ ಮಾಡಲಿಲ್ಲ. ಎಲ್ಲರಿಗೂ ಕೊಡುವಂತೆ ಒಂದೇ ಶಕ್ತಿಯನ್ನು ನನಗೂ ಕೊಟ್ಟಿರುವನು. ನಾನು ಈ ಸ್ಥಿತಿಗೆ ಬಂದಿರುವೆನು. ನಾನೇ ಮಾಡಿರುವುದಕ್ಕೆ ದೇವರನ್ನು ದೂರಬೇಕೇ? ಅವನ ದಯೆ ಯಾವಾಗಲೂ ಸಮಾನವಾಗಿರುತ್ತದೆ. ಅವನ ಬೆಳಕು ದುಷ್ಟ ಶಿಷ್ಟರ ಮೇಲೆ ಸಮಾನವಾಗಿ ಬೀಳುವುದು. ಅವನ ಗಾಳಿ, ಅವನ ನೀರು, ಅವನ ಭೂಮಿ ದುಷ್ಟ ಶಿಷ್ಟರಿಬ್ಬರಿಗೂ ಸಮಾನವಾದ ಅವಕಾಶವನ್ನು ನೀಡುವವು. ದೇವರು ಯಾವಾಗಲೂ ದಯಾಮಯ ತಂದೆಯಾಗಿರುವನು. ನಮ್ಮ ಕರ್ಮದ ಫಲವನ್ನು ಭೋಗಿಸುವುದಷ್ಟೇ ನಮ್ಮ ಪಾಲಿಗಿರುವುದು. ಮೊದಲನೆಯದಾಗಿ, ನಾವು ಯಾವಾಗಲೂ ಇದ್ದೆವು
ಎರಡನೆಯದಾಗಿ ನಮ್ಮ ಅದೃಷ್ಟವನ್ನು ನಾವೇ ರೂಪಿಸುವವರು ಎಂಬುದನ್ನು ತಿಳಿಯುತ್ತೇವೆ. ವಿಧಿ ಎಂಬುದು ಯಾವುದೂ ಇಲ್ಲ, ನಮ್ಮ ಜೀವನದ ಪೂರ್ವ ಕರ್ಮಗಳ ಫಲ. ನಮ್ಮ ಕರ್ಮಕ್ಕೆ ನಾವೇ ಜವಾಬ್ದಾರರಾದರೆ ಅದನ್ನು ನಿವಾರಿಸುವುದು ನಮ್ಮ ಕೈಯಲ್ಲೇ ಇದೆ. ಈ ಕರ್ಮ ಬಂಧನದಿಂದ ಕಳಚಿಕೊಳ್ಳುವ ವಿಧಾನವನ್ನು ತೋರಿಸಿಕೊಡುವುದೇ ಒಟ್ಟು ಜ್ಞಾನಯೋಗದ ಸಾರ. ಒಂದು ಕಂಬಳ ಹುಳವು ತನ್ನ ದೇಹದ ದ್ರವ್ಯದಿಂದಲೇ ತನ್ನ ಸುತ್ತು ಗೂಡನ್ನು ಹಣಿದುಕೊಳ್ಳುತ್ತದೆ. ಅನಂತರ ಅದರಲ್ಲೇ ಬದ್ಧವಾಗುತ್ತದೆ. ಅದು ಅಲ್ಲಿ ಎಷ್ಟೇ ಅಳಬಹುದು, ಕಿರಿಚಾಡಬಹುದು, ಯಾರೂ ಅದರ ಸಹಾಯಕ್ಕೆ ಬರುವುದಿಲ್ಲ. ತಾನೇ ಕಷ್ಟಪಟ್ಟು ಆ ಗೂಡನ್ನು ಸೀಳಿಕೊಂಡು ಹೊರಬರಬೇಕು. ಆಗ ಅದು ಸುಂದರ ಚಿಟ್ಟೆಯಾಗಿರುತ್ತದೆ. ಇದೇ ನಮ್ಮ ಬಂಧನಕ್ಕೂ ಅನ್ವಯವಾಗುತ್ತದೆ. ನಾವು ಯುಗಾಂತರಗಳಿಂದ ಸುತ್ತಾಡುತ್ತಿದ್ದೇವೆ. ಈಗ ಈ ಬಂಧನದಿಂದ ದುಃಖಪಡುತ್ತಿದ್ದೇವೆ. ಆದರೆ ಸುಮ್ಮನೆ ದುಃಖಿಸಿದರೆ, ರೋಧಿಸಿದರೆ ಏನೂ ಪ್ರಯೋಜನವಿಲ್ಲ. ಈ ಬಂಧನಗಳನ್ನು ಕತ್ತರಿಸಿ ಹಾಕಲು ನಾವು ಪ್ರಯತ್ನಿಸಬೇಕು. ಬಂಧನದ ಮುಖ್ಯ ಕಾರಣವೇ ಅಜ್ಞಾನ. ಮಾನವನು ಸ್ವಭಾವತಃ ದುಷ್ಟನಲ್ಲ, ಪವಿತ್ರತೆಯೇ ಅವನ ಸ್ವರೂಪ. ಪ್ರತಿಯೊಬ್ಬರೂ ದಿವ್ಯ ಸ್ವಭಾವದವರು. ನೀವು ನೋಡುವ ಪ್ರತಿಯೊಬ್ಬ ವ್ಯಕ್ತಿಯೂ ಸ್ವಭಾವತಃ ಭಗವಂತನೇ. ಈ ಸ್ವರೂಪವು ಅಜ್ಞಾನದಿಂದ ಆವೃತವಾಗಿದೆ. ಈ ಅಜ್ಞಾನವೇ ನಮ್ಮನ್ನು ಬಂಧಿಸಿರುವುದು. ಎಲ್ಲ ದುಷ್ಟತನಕ್ಕೂ ಕಾರಣ ಅಜ್ಞಾನ. ಜ್ಞಾನವು ಜಗತ್ತನ್ನು ಒಳ್ಳೆಯದನ್ನಾಗಿ ಮಾಡುತ್ತದೆ. ಜ್ಞಾನವು ಎಲ್ಲ ದುಃಖವನ್ನು ನಿವಾರಿಸುತ್ತದೆ. ಜ್ಞಾನವು ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತದೆ. ಇದು ಜ್ಞಾನಯೋಗದ ಭಾವನೆ. ಜ್ಞಾನವೇ ನಮ್ಮನ್ನು ಮುಕ್ತರನ್ನಾಗಿಸುವುದು. ಯಾವ ಜ್ಞಾನ? ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಖಗೋಳಶಾಸ್ತ್ರ ಮುಂತಾದ ಜ್ಞಾನವೇ? ಅವುಗಳ ಸಹಾಯ ಅತ್ಯಲ್ಪ. ಆದರೆ ಮುಖ್ಯವಾದ ಜ್ಞಾನ ನಮ್ಮ ಸ್ವಭಾವವನ್ನು ಕುರಿತಾದದ್ದು. ನಿನ್ನನ್ನು ಅರ್ಥಿಕೋ. ನೀನು ಯಾರು? ನಿಮ್ಮ ನಿಜವಾದ ಸ್ವಭಾವವೇನು ಎಂಬುದನ್ನು ನೀವು ಅರಿಯಬೇಕು. ನಿಮ್ಮೊಳಗಿರುವ ಅನಂತ ಸ್ವಭಾವದ ಅರಿವು ನಿಮಗಿರಬೇಕು. ಆಗ ನಿಮ್ಮ ಬಂಧನಗಳು ಕಳಚುತ್ತವೆ. ಹೊರಗಿನದನ್ನೇ ಅಧ್ಯಯನ ಮಾಡುತ್ತಾ ಮಾನವನು ತಾನು ಬರೀ ಶೂನ್ಯ ಎಂದು ಭಾವಿಸತೊಡಗುತ್ತಾನೆ. ಈ ಅಪಾರ ಪ್ರಾಕೃತಿಕ ಶಕ್ತಿ, ಈ ಅದ್ಭುತ ಪರಿಣಾಮಗಳು ಇಡೀ ಮಾನವ ಸಮೂಹವೇ ಕ್ಷಣಾರ್ಧದಲ್ಲಿ ಅಳಿಸಿ ಹೋಗಬಹುದು. ಒಂದು ಅಗ್ನಿಪರ್ವತ ಸಿಡಿದು ಇಡೀ ಖಂಡವನ್ನೇ ಛಿದ್ರವಾಗಿ ಮಾಡಬಹುದು. ಇವುಗಳನ್ನು ನೋಡುತ್ತಾ, ಅಧ್ಯಯನ ಮಾಡುತ್ತಾ ಮಾನವನು ತಾನೆಷ್ಟು ದುರ್ಬಲ ಎಂದು ಭಾವಿಸತೊಡಗುತ್ತಾನೆ. ಆದ್ದರಿಂದ ಬಾಹ್ಯ ಪ್ರಕೃತಿಯ ಅಧ್ಯಯನವು ವ್ಯಕ್ತಿಯನ್ನು ಬಲಶಾಲಿಯನ್ನಾಗಿ ಮಾಡುವುದಿಲ್ಲ. ಆದರೆ ಮಾನವನ ಆಂತರಿಕ ಸ್ವಭಾವ ಹೊಂದಿದೆ. ಅದು ಅಗ್ನಿಪರ್ವತ ಸ್ಫೋಟಕ್ಕಿಂತ, ಯಾವುದೇ ಪ್ರಕೃತಿ ನಿಯಮಕ್ಕಿಂತ ಮಿಲಿಯಗಟ್ಟಲೆ ಹೆಚ್ಚು ಶಕ್ತಿಯುತವಾದುದು. ಅದು ಪ್ರಕೃತಿಯನ್ನೇ ಗೆಲ್ಲುತ್ತದೆ, ಎಲ್ಲ ನಿಯಮಗಳನ್ನು ಜಯಿಸುತ್ತದೆ. ಅದು ಮಾತ್ರ ಮಾನವನಿಗೆ ಅವನೇನಾಗಿರುವನೋ ಅದನ್ನು ತಿಳಿಸಿಕೊಡುತ್ತದೆ. ಜ್ಞಾನವೇ ಶಕ್ತಿ ಎಂಬ ಮಾತಿದೆ ಅಲ್ಲವೇ? ಜ್ಞಾನದ ಮೂಲಕವೇ ಶಕ್ತಿ ಬರುವುದು. ಮನುಷ್ಯನು ಜ್ಞಾನವನ್ನು ಪಡೆಯಬೇಕು. ಅನಂತ ಶಕ್ತಿಯನ್ನು ಪಡೆಯದಿರುವ ಒಬ್ಬ ವ್ಯಕ್ತಿ ಇದ್ದಾನೆ ಎಂದಿಟ್ಟುಕೊಳ್ಳಿ. ಅವನು ಸ್ವಭಾವತಃ ಸರ್ವಜ್ಞನೂ ಸರ್ವಶಕ್ತನೂ ಆಗಿರುತ್ತಾನೆ. ಇದನ್ನು ಅವನು ತಿಳಿಯಬೇಕು. ತನ್ನ ಆತ್ಮದ ಅರಿವು ಅವನಿಗೆ ಹೆಚ್ಚು ಆದಂತೆಲ್ಲ ಅವನು ಹೆಚ್ಚು ಶಕ್ತಿಯನ್ನು ವ್ಯಕ್ತಗೊಳಿಸುತ್ತಾನೆ ಮತ್ತು ಅವನ ಬಂಧನಗಳು ಕಳಚಿ ಕೊನೆಯಲ್ಲಿ ಅವನು ಮುಕ್ತನಾಗುತ್ತಾನೆ. ನಮ್ಮನ್ನು ನಾವು ಅರಿಯುವುದು ಹೇಗೆ? ಇದೇ ಈಗಿರುವ ಪ್ರಶ್ನೆ. ಆತ್ಮನನ್ನು ಅರಿಯುವ ಅನೇಕ ಮಾರ್ಗಗಳಿವೆ. ಆದರೆ ಜ್ಞಾನಯೋಗದ ವಿಧಾನ ಬೌದ್ಧಿಕ ವಿಚಾರ ಒಂದೇ. ವಿಚಾರವೇ ಆಧ್ಯಾತ್ಮಿಕ ಒಳನೋಟವಾಗಿ ವಿಕಾಸ ಹೊಂದಿ ನಾವೇನಾಗಿರುವೆನೆಂಬುದನ್ನು ತೋರಿಸುತ್ತದೆ. ಇಲ್ಲಿ ನಂಬಿಕೆಯ ಪ್ರಶ್ನೆಯೇ ಇಲ್ಲ. ಯಾವುದನ್ನು ನಂಬಕೂಡದು. ಇದೇ ಜ್ಞಾನಿಯ ಭಾವನೆ. ಯಾವುದನ್ನು ನಂಬಬೇಡಿ, ಎಲ್ಲವನ್ನೂ ಸಂದೇಹಿಸಿ. ಇದೇ ಮೊದಲನೇ ಹೆಜ್ಜೆ. ವಿಚಾರವಾದಿಯಾಗುವ ಸಾಹಸ ಮಾಡಿ. ವಿಚಾರವು ಎಲ್ಲಿಗೆ ಕರೆದುಕೊಂಡು ಹೋದರೂ ಅದನ್ನು ಅನುಸರಿಸುವ ಸಾಹಸ ಮಾಡಿ. ನಾನು ವಿಚಾರವಾದಿ ಎಂದು ಜನರು ಹೇಳುವುದನ್ನು ನಾವು ಸುತ್ತಲೂ ಕೇಳುತ್ತೇವೆ. ಆದರೆ ವಿಚಾರವಾದಿಯಾಗಿರುವುದು ಅಷ್ಟು ಸುಲಭವಲ್ಲ. ವಿಚಾರವಂತನಾಗಿ ವಿಚಾರವನ್ನೇ ಅನುಸರಿಸುವ ವ್ಯಕ್ತಿಯ ಮುಖವನ್ನು ನೋಡಲು ಎಷ್ಟೇ ದೂರವಾದರೂ ಹೋಗುತ್ತೇನೆ. ಹೇಳುವಷ್ಟು ಸುಲಭ, ಮಾಡುವಷ್ಟು ಕಷ್ಟ ಯಾವುದೂ ಇಲ್ಲ. ನಾವು ಮೂಢನಂಬಿಕೆಗಳನ್ನು ಅನುಸರಿಸಲೇಬೇಕಾಗಿದೆ. ಹಳೆಯ ಪುರಾತನ ಮೂಢನಂಬಿಕೆಗಳು, ರಾಷ್ಟ್ರೀಯ ಅಥವಾ ಒಟ್ಟು ಮಾನವ ಕೋಟಿಗೆ ಸಂಬಂಧಿಸಿದ ಮೂಢನಂಬಿಕೆಗಳು, ಕುಟುಂಬ, ಸ್ನೇಹಿತರು, ಗ್ರಂಥ, ಭಾಷೆ, ಲಿಂಗಭೇದ ಮುಂತಾದವುಗಳಿಗೆ ಸಂಬಂಧಿಸಿದ 10 ಹಲವು ಮೂಢನಂಬಿಕೆಗಳನ್ನು ನಾವು ಅನುಸರಿಸುತ್ತೇವೆ. ಆದರೂ ವಿಚಾರದ ಬಗ್ಗೆ ಮಾತನಾಡುತ್ತೇವೆ. ನಿಜವಾಗಿಯೂ ಕೆಲವೇ ವ್ಯಕ್ತಿಗಳು ವಿಚಾರ ಮಾಡಬಲ್ಲರು. ನಾನು ಯಾವುದನ್ನು ನಂಬಲು ಇಷ್ಟಪಡುವುದಿಲ್ಲ. ಕತ್ತಲೆಯಲ್ಲಿ ತಡಕಾಡುವುದು ನನಗಿಷ್ಟವಿಲ್ಲ. ನಾನು ವಿಚಾರ ಮಾಡಬೇಕು ಎಂದು ವ್ಯಕ್ತಿಯು ಹೇಳುವುದನ್ನು ನೀವು ಕೇಳಿರುವಿರಿ. ಅಂತೂ ಅವನು ವಿಚಾರ ಮಾಡುತ್ತಾನೆ.
ಆದರೆ ತಾನು ಅತ್ಯಂತ ಪ್ರೀತಿಯಿಂದ ಅಪ್ಪಿಕೊಂಡಿರುವ ವಿಚಾರವು ಪುಡಿ ಮಾಡಲು ಪ್ರಾರಂಭಿಸಿದಾಗ, ಬೇಡ, ಇಷ್ಟೇ ಸಾಕು, ವಿಚಾರವು ಎಲ್ಲಿಯವರೆಗೆ ನನ್ನ ಆದರ್ಶಗಳನ್ನು ತುಂಡರಿಸುವುದಿಲ್ಲವೋ ಅಲ್ಲಿಯವರೆಗೆ ಸರಿ, ಅಲ್ಲಿಯೇ ಅದನ್ನು ನಿಲ್ಲಿಸಬೇಕು ಎನ್ನುತ್ತಾನೆ. ಆ ವ್ಯಕ್ತಿ ಖಂಡಿತ ಜ್ಞಾನಿಯಾಗಲಾರ. ಅವನು ಜೀವನದುದ್ದಕ್ಕೂ ಮುಂದಿನ ಜೀವನದಲ್ಲಿಯೂ ಬಂಧನವನ್ನು ಹೊತ್ತುಕೊಂಡು ಹೋಗುತ್ತಾನೆ, ಮತ್ತೆ ಮೃತ್ಯುವಶನಾಗುತ್ತಾನೆ. ಇಂಥ ವ್ಯಕ್ತಿಗಳು ಜ್ಞಾನಕ್ಕೆ ಯೋಗ್ಯರಲ್ಲ. ಇವರಿಗೆ ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ ಮುಂತಾದ ಬೇರೆ ಬೇರೆ ಮಾರ್ಗಗಳಿವೆ. ಜ್ಞಾನಯೋಗ ಅವರಿಗಲ್ಲ. ಅತ್ಯಂತ ಧೈರ್ಯಶಾಲಿಯು ಮಾತ್ರ ಈ ಮಾರ್ಗವನ್ನು ಅನುಸರಿಸಲು ಸಾಧ್ಯ. ಯಾವ ಚರ್ಚನ್ನು ನಂಬದ, ಯಾವ ಮತಕ್ಕೂ ಸೇದಿರದ, ಅಥವಾ ತಾನು ಯಾವುದನ್ನೂ ನಂಬುವುದಿಲ್ಲ ಎಂದು ಹೆಮ್ಮೆ ಕೊಚ್ಚಿಕೊಳ್ಳುವ ವ್ಯಕ್ತಿಯು ವಿಚಾರವಾದಿ ಎಂದು ಭಾವಿಸಬೇಡಿ. ಅದು ಖಂಡಿತ ಸುಳ್ಳು. ಆಧುನಿಕ ಕಾಲದಲ್ಲಿ ಇದೊಂದು ಫ್ಯಾಷನ್ ಆಗಿದೆ. ಯಾವುದನ್ನೂ ನಂಬದೇ ಇದ್ದರೆ ಮಾತ್ರ ವಿಚಾರವಾದಿಯಾಗುವುದಿಲ್ಲ. ವಿಚಾರ ಮಾಡುವುದು ಮಾತ್ರವಲ್ಲದೆ ವಿಚಾರವು ಹೇಳಿದಂತೆ ನಡೆದುಕೊಳ್ಳಬೇಕು. ಈ ದೇಹವು ಒಂದು ಭ್ರಮೆ ಎಂದು ವಿಚಾರವು ಹೇಳಿದರೆ ಅದನ್ನು ನೀವು ತ್ಯಜಿಸಲು ಸಿದ್ಧರಿರುವಿರಾ? ಶೀತೋಷ್ಣಗಳು ಇಂದ್ರಿಯಗಳ ಭ್ರಮೆ ಎಂದು ವಿಚಾರವು ಹೇಳುತ್ತದೆ. ನಿಮಗೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಇದೆಯೇ? ಇಂದ್ರಿಯ ಪ್ರತ್ಯಕ್ಷವೆಲ್ಲವೂ ಅಸತ್ಯವೆಂದು ವಿಚಾರವು ಹೇಳಿದರೆ ಇಂದ್ರಿಯಾನುಭವವನ್ನೇ ಅಲ್ಲಗೆಳೆಯಲು ಸಿದ್ಧರಿರುವಿರಾ? ನಿಮಗೆ ಆ ಧೈರ್ಯವಿದ್ದರೆ ನೀವು ವಿಚಾರವಾದಿಗಳು. ವಿಚಾರದಲ್ಲಿ ನಂಬಿಕೆ ಇರಿಸಿ ಸತ್ಯವನ್ನು ಅನುಸರಿಸುವುದು ಅತ್ಯಂತ ಕಠಿಣ. ಈ ಪ್ರಪಂಚವು ಮೂಢನಂಬಿಕೆಯ ಅಥವಾ ಅರೆ ಮನಸ್ಸಿನ ಡಾಂಬಿಕರಿಂದ ತುಂಬಿ ಹೋಗಿದೆ. ಅರೆ ಮನಸ್ಸಿನ ಡಾಂಬಿಕರಿಗಿಂತ ಮೂಢನಂಬಿಕೆ ಮತ್ತು ಅಜ್ಞಾನಿಗಳೇ ಮೇಲು. ಡಾಂಬಿಕರು ಯೋಗ್ಯರಲ್ಲ. ಅವರು ನದಿಯ ಎರಡೂ ದಡಗಳಲ್ಲಿ ಕಾಲಿಟ್ಟುಕೊಂಡಿರುತ್ತಾರೆ. ಯಾವುದಾದರೊಂದನ್ನು ತೆಗೆದುಕೊಳ್ಳಿ, ನಿಮ್ಮ ಆದರ್ಶವನ್ನು ನಿಶ್ಚಯಿಸಿಕೊಳ್ಳಿ ಮತ್ತು ಸಾಯುವವರೆಗೆ ಧೈರ್ಯದಿಂದ ಅದನ್ನು ಅನುಸರಿಸಿ. ಅದೇ ಮುಕ್ತಿಗೆ ಹಾದಿ. ಅರೆ ಮನಸ್ಸಿನಿಂದ ಏನನ್ನು ಸಾಧಿಸಲಾಗುವುದಿಲ್ಲ. ಮೂಢನಂಬಿಕೆಯವರಾಗಿ ನಿಮಗಿಷ್ಟವಾದರೆ ಮತಾಂಧರೂ ಆಗಿ, ಆದರೆ ಏನಾದರೂ ಆಗಿರಿ, ನಿಮ್ಮಲ್ಲಿ ಸತ್ವವಿದೆ ಎಂಬುದನ್ನು ತೋರಿಸಿ. ಸುಮ್ಮನೆ ಡೋಲಾಯಮಾನ ಮನಸ್ಸಿನಿಂದ ಕೂಡಿರಬೇಡಿ. ಎಲ್ಲದರಲ್ಲೂ ಮನಸ್ಸನ್ನಿರಿಸಿ ಅವರಿಗೆ ಬೇಕಾಗಿರುವುದು ಕೇವಲ ನರಗಳ ಕಚಗುಳಿ ಅಷ್ಟೇ. ಅದೊಂದು ರೀತಿಯ ಅಮಲು. ಮುಂದೆ ಈ ಭಾವೋದ್ರೋಗವೇ ಒಂದು ಅಭ್ಯಾಸವಾಗುತ್ತದೆ. ಪ್ರಪಂಚವು ಇಂತಹ ವ್ಯಕ್ತಿಗಳಿಂದ ತುಂಬಿ ಹೋಗುತ್ತಿದೆ. ಕ್ರಿಸ್ತನ ಶಿಷ್ಯರು ಭೂಮಿಯ ಲವಣವಾಗಿದ್ದರೆ ಈ ಜನರು ಭೂಮಿಯ ಬೂದಿ ಅಥವಾ ಕಲ್ಮಶರಾಗಿದ್ದಾರೆ. ಅದರಿಂದ ಸ್ಪಷ್ಟವಾಗಿ ಆಲೋಚಿಸಿ ವಿಚಾರವನ್ನು ಅನುಸರಿಸುವುದು ಏನೆಂಬುದನ್ನು ನೋಡೋಣ. ಅನಂತರ ವಿಚಾರವನ್ನು ಅನುಸರಿಸುವುದಕ್ಕೆ ಇರುವ ಅಡಚಣೆಗಳನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯ ಅಡಚಣೆಯೇ ಸತ್ಯವನ್ನು ತಲುಪಲು ನಮಗಿರುವ ಅನಿಚ್ಛೆ. ಸತ್ಯ ನಮ್ಮೆಡೆಗೆ ಬರಬೇಕೆಂದು ನಾವು ಬಯಸುತ್ತೇವೆ. ನನ್ನ ಪ್ರಯಾಣದ ಸಮಯದಲ್ಲಿ ಅನೇಕರು ನನಗೆ ಹೇಳಿರುವರು, ನೀವು ಹೇಳುವ ಧರ್ಮ ಅನುಕೂಲವಾದುದಲ್ಲ, ಅನುಕೂಲವಾದ ಧರ್ಮವನ್ನು ನಮಗೆ ಕೊಡಿ ಎಂದು. ಅನುಕೂಲಕರ ಧರ್ಮ ಎಂದರೆ ಏನೋ ನನಗೆ ಅರ್ಥವಾಗುವುದಿಲ್ಲ. ನನಗೆ ಯಾರೂ ಅನುಕೂಲಕರ ಧರ್ಮವನ್ನು ಎಂದೂ ಬೋಧಿಸಲಿಲ್ಲ. ನಾನು ಬಯಸುವುದು ಸತ್ಯವನ್ನು. ಅದು ಅನುಕೂಲವೋ ಅನಾನುಕೂಲವೋ ಮುಖ್ಯವಲ್ಲ. ಸತ್ಯವು ಯಾವಾಗಲೂ ಅನುಕೂಲವಾಗಿರಬೇಕೇ? ಸತ್ಯವು ಅನೇಕ ವೇಳೆ ಆಘಾತವನ್ನು ನೀಡುತ್ತದೆ ಎಂಬುದು ನಮ್ಮ ಅನುಭವಕ್ಕೆ ಬಂದಿದೆ. ಅಂತಹ ವ್ಯಕ್ತಿಗಳೊಡನೆ ಬಹಳ ಮಾತನಾಡಿದ ಮೇಲೆ ಅವರ ಅಭಿಪ್ರಾಯವೇನೆಂಬುದನ್ನು ನನಗೆ ಗೊತ್ತಾಗಿದೆ. ಈ ಜನರು ಒಂದು ರೂಢಿಗೆ ಬದ್ಧರಾಗಿದ್ದಾರೆ. ಅದರಿಂದ ಹೊರಬರುವ ಧೈರ್ಯ ಅವರಿಗಿಲ್ಲ. ಸತ್ಯವೇ ಅವರ ಭಾವನೆಗನುಗುಣವಾಗಿ ಹೊಂದಿಕೊಳ್ಳಬೇಕಾಗಿದೆ. ನಾನು ಒಮ್ಮೆ ಓರ್ವ ಮಹಿಳೆಯನ್ನು ಸಂಧಿಸಿದೆ. ಆಕೆಗೆ ತನ್ನ ಮಕ್ಕಳು, ಮನೆ, ಹಣ ಎಲ್ಲದರ ಮೇಲೂ ಪ್ರೀತಿ. ದೇವರನ್ನು ಪಡೆಯುವುದಕ್ಕೆ ಒಂದೇ ಒಂದು ಮಾರ್ಗವೆಂದರೆ ಎಲ್ಲವನ್ನು ತ್ಯಜಿಸುವುದು ಎಂದು ನಾನು ಬೋಧಿಸಿದುದನ್ನು ಕೇಳಿ ಅವಳು ಮರುದಿನವೇ ಬರುವುದನ್ನು ನಿಲ್ಲಿಸಿದಳು. ಮುಂದೊಂದು ದಿನ ಅವಳು ಬಂದು, ನಾನು ಬೋಧಿಸುವ ಧರ್ಮ ತುಂಬ ಅನಾನುಕೂಲವಾಗಿರುವುದೇ ತಾನು ಬರದೇ ಇರುವುದಕ್ಕೆ ಕಾರಣ ಎಂದು ತಿಳಿಸಿದಳು. ನಿಮಗೆ ಅನುಕೂಲಕರವಾದ ಧರ್ಮ ಯಾವುದು ಎಂದು ನಾನು ಕೇಳಿದೆ. ಅದಕ್ಕವಳು, ನಾನು ನನ್ನ ಮಕ್ಕಳಲ್ಲಿ, ನನ್ನ ಹಣದಲ್ಲಿ, ನನ್ನ ವಜ್ರದಲ್ಲಿ ದೇವರನ್ನು ಕಾಣಲು ಇಚ್ಛೆಪಡುತ್ತೇನೆ ಎಂದು ಉತ್ತರಿಸಿದಳು. ನಾನು ಹೇಳಿದೆ, ಬಹಳ ಒಳ್ಳೆಯದು. ಈಗ ಇವೆಲ್ಲವೂ ನಿನ್ನೊಡನೆ ಇದೆ. ಸಾವಿರಾರು ವರ್ಷಗಳ ಪರ್ಯಂತರವೂ ನೀನು ಇವುಗಳನ್ನು ನೋಡುತ್ತಿರಬೇಕು. ಅನಂತರ ಏನೋ ಒಂದು ಆಘಾತಕ್ಕೊಳಗಾಗಿ ನಿನ್ನಲ್ಲಿ ವಿವೇಕ ಉದಯವಾಗುತ್ತದೆ. ಆ ಸಮಯ ಬರುವವರೆಗೂ ನೀನು ದೇವರನ್ನು ಪಡೆಯಲಾಗುವುದಿಲ್ಲ. ಅಲ್ಲಿಯವರೆಗೂ ನಿನ್ನ ಮಕ್ಕಳಲ್ಲಿ, ನಿನ್ನ ಐಶ್ವರ್ಯದಲ್ಲಿ, ನಿನ್ನ ನೃತ್ಯದಲ್ಲಿ ನೀನು ದೇವರನ್ನು ನೋಡುತ್ತಿರು. ಇಂತಹ ವ್ಯಕ್ತಿಗಳಿಗೆ ಇಂದ್ರಿಯ ಸುಖವನ್ನು ತ್ಯಜಿಸುವುದು ಬಹಳ ಕಷ್ಟ, ಅಸಾಧ್ಯವೆಂದೇ ಹೇಳಬಹುದು. ಅನೇಕ ಜನ್ಮಗಳಿಂದ ಅದು ಅವರಲ್ಲಿ ಬಲವಾಗಿ ಬೇರು ಬಿಟ್ಟಿದೆ.
ಹಂದಿಗೆ ತನ್ನ ವಾಸಸ್ಥಾನವನ್ನು ಬಿಟ್ಟು ಸುಂದರ ಭವನದಲ್ಲಿ ಇರಲು ಹೇಳಿದರೆ ಅದು ಪ್ರಾಣ ಬಿಡುತ್ತದೆ. ಬೇಡ, ನಾನು ಅಲ್ಲೇ ಇರುತ್ತೇನೆ ಎಂದು ಅರಚುತ್ತದೆ. ಸ್ವಾಮಿ ವಿವೇಕಾನಂದರು ಮೀನು ಮಾರುವವರ ಕಥೆಯನ್ನು ಹೇಳಿದರು. ಒಮ್ಮೆ ಮೀನು ಮಾರುವವಳೊಬ್ಬಳು ಹೂ ಮಾರುವವಳ ಮನೆಗೆ ಅತಿಥಿಯಾಗಿ ಹೋಗುತ್ತಾಳೆ. ಮೀನು ಮಾರಿದ ನಂತರ ಖಾಲಿ ಬುಟ್ಟಿಯೊಡನೆ ಅವಳು ಅಲ್ಲಿಗೆ ಹೋಗಿದ್ದಳು. ಹೂವುಗಳಿರುವ ಕೋಣೆಯಲ್ಲಿ ಅವಳಿಗೆ ಮಲಗುವ ವ್ಯವಸ್ಥೆ ಮಾಡಲಾಯಿತು. ಆದರೆ ಹೂವಿನ ಪರಿಮಳದಿಂದ ಅವಳಿಗೆ ಎಷ್ಟು ಹೊತ್ತಾದರೂ ನಿದ್ರೆಯೇ ಬರಲಿಲ್ಲ. ಹೂವಿನವಳು ಅವಳ ಸ್ಥಿತಿಯನ್ನು ನೋಡಿ, ಏಕೆ ಆ ಕಡೆ ಈ ಕಡೆ ಹೊರಳಾಡುತ್ತಿರುವೆಯಲ್ಲ ಎಂದು ಕೇಳಿದಳು. ಮೀನಿನ ಹೆಂಗಸು ಹೇಳಿದಳು, ಯಾಕೋ ಗೊತ್ತಿಲ್ಲ, ಬಹುಶಃ ಹೂವಿನ ವಾಸನೆ ತೊಂದರೆ ಕೊಡುತ್ತಿರಬಹುದು. ಆ ಮೀನಿನ ಬುಟ್ಟಿಯನ್ನು ತಂದು ಕೊಡುತ್ತೀಯಾ? ಅದರಿಂದ ನಿದ್ರೆ ಬರಬಹುದು. ನಮ್ಮ ಪಾಡು ಇದೆ. ಬಹುಪಾಲು ಜನರಿಗೆ ಮೀನಿನ ವಾಸನೆಯೇ ಇಷ್ಟ. ಈ ಪ್ರಪಂಚ, ಇಂದ್ರಿಯ ಸುಖ, ಐಶ್ವರ್ಯ, ಮಡದಿ ಮಕ್ಕಳು ಇವೇ ಮೀನಿನ ವಾಸನೆ. ಇದು ನಮ್ಮನ್ನು ಆಕ್ರಮಿಸಿಕೊಂಡು ಬಿಟ್ಟಿದೆ. ಇದನ್ನು ಮೀರಿದುದನ್ನು ನಾವು ಕೇಳಲಾರೆವು, ನೋಡಲಾರೆವು. ಯಾವುದೂ ಇದನ್ನು ಮೀರಿ ಹೋಗುವುದೇ ಇಲ್ಲ. ಇದೇ ಪ್ರಪಂಚ. ದೇವರು, ಸ್ವರ್ಗ, ಆತ್ಮ ಈ ಸಂಬಂಧವಾದ ಮಾತುಗಳೆಲ್ಲವೂ ಸಾಮಾನ್ಯ ಮನುಷ್ಯನಿಗೆ ಏನೂ ಅರ್ಥವಾಗುವುದಿಲ್ಲ. ಅವನಿಗೆ ಇಲ್ಲೇ ಸ್ವರ್ಗವಿದೆ. ಈ ಜಗತ್ತನ್ನು ಮೀರಿದಾವುದು ಅವನ ಕಲ್ಪನೆಗೆ ನಿಲುಕದು. ಉನ್ನತವಾದ ವಿಷಯವನ್ನು ಅವನಿಗೆ ಹೇಳಿದಾಗ ಅದು ಅನುಕೂಲಕರ ಧರ್ಮವಲ್ಲ, ನಮಗೆ ಅನುಕೂಲಕರವಾದುದನ್ನು ಕೊಡಿ ಎಂದು ಹೇಳುತ್ತಾನೆ. ಆ ಧರ್ಮ ಯಾವುದೆಂದರೆ ಅವನು ಈಗ ಏನು ಮಾಡುತ್ತಿರುವನೋ ಅದಕ್ಕೆ ಸಂಬಂಧಿಸಿದುದು. ಆತನು ಒಬ್ಬ ಕಳ್ಳನಾಗಿದ್ದರೆ ನೀವು ಅವನಿಗೆ ಕಳ್ಳತನವೇ ಶ್ರೇಷ್ಠವಾದುದೆಂದು ಹೇಳಿದರೆ ಇದು ಅನುಕೂಲಕರವಾದ ಧರ್ಮ ಎಂದು ಅವನು ಹೇಳುತ್ತಾನೆ. ಅವನು ಮೋಸಗಾರನಾಗಿದ್ದರೆ ಅವನು ಮಾಡುತ್ತಿರುವುದೇ ಸರಿ ಎಂದು ನೀವು ಅವನಿಗೆ ಹೇಳಬೇಕು. ಆಗ ಅವನು ನಿಮ್ಮ ಬೋಧನೆಯನ್ನು ಅನುಕೂಲಕರವಾದ ಧರ್ಮವೆಂದು ಸ್ವೀಕರಿಸುತ್ತಾನೆ. ನಮಗೆ ರೂಢಿಯಾಗಿರುವುದನ್ನು ಬಿಟ್ಟು ಹೊರಗೆ ಬರಲು ಮೀನಿನ ಬುಟ್ಟಿ ಮತ್ತು ಅದರ ವಾಸನೆಯನ್ನು ಬಿಟ್ಟು ಬಿಡಲು ಜನರಿಗೆ ಇಷ್ಟವಿಲ್ಲ. ಇದೇ ತೊಂದರೆ. ನಮಗೆ ಸತ್ಯ ಬೇಕು ಎಂದು ಅವರು ಹೇಳಿದರೆ ಅದರ ಅರ್ಥ ಅವರಿಗೆ ಮೀನಿನ ಬುಟ್ಟಿ ಬೇಕು ಎಂದು. ನೀವು ಯಾವಾಗ ಜ್ಞಾನವನ್ನು ಪಡೆಯುತ್ತೀರಿ? ನೀವು ಸಾಧನೆ ಚತುಷ್ಟಯ ಸಂಪನ್ನರಾದಾಗ ಇಹಾಮುದ್ರ ಸುಖಭೋಗದ ಆಸೆಯನ್ನು ತ್ಯಜಿಸಬೇಕು. ಈ ಜೀವನದ ಸುಖವೆಲ್ಲವೂ ವ್ಯರ್ಥ. ಅವು ಇಷ್ಟ ಬಂದಂತೆ ಬಂದು ಹೋಗಲಿ ಅಷ್ಟೇ. ನೀವು ನಿಮ್ಮ ಪೂರ್ವ ಕರ್ಮದಿಂದ ಏನನ್ನು ಪಡೆದಿರುವರೋ ಅದನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳಲಾರರು. ನೀವು ಐಶ್ವರ್ಯಕ್ಕೆ ಅರ್ಹರಾಗಿದ್ದರೆ ನೀವು ಕಾಡಿನ ಮಧ್ಯದಲ್ಲಿ ಅಡಗಿಕೊಂಡಿದ್ದರೂ ನಿಮಗೆ ಅದು ಬಂದೇ ಬರುತ್ತದೆ. ಒಳ್ಳೆಯ ಆಹಾರ ಬಟ್ಟೆಗಳನ್ನು ಪಡೆಯಲು ನೀವು ಅರ್ಹರಾಗಿದ್ದರೆ ನೀವು ಉತ್ತರ ಧ್ರುವದಲ್ಲಿದ್ದರೂ ಅವು ನಿಮಗೆ ಹೇಗೋ ಬರುತ್ತವೆ. ಹಿಮ ಕರಡಿಯು ನಿಮಗೆ ಅವನ್ನು ತಂದುಕೊಡುವವು. ನೀವು ಅದಕ್ಕೆ ಅರ್ಹರಲ್ಲದಿದ್ದರೆ ಇಡೀ ಜಗತ್ತನ್ನೇ ನೀವು ಗೆದ್ದರೂ ಹಸಿವೆಯಿಂದ ಸಾಯುತ್ತೀರಿ. ಆದ್ದರಿಂದ ಇವುಗಳ ವಿಷಯಕ್ಕೆ ಏಕೆ ತಲೆ ಕೆಡಿಸಿಕೊಳ್ಳುತ್ತೀರಿ? ಅವುಗಳ ಪ್ರಯೋಜನವಾದರೂ ಎಷ್ಟರ ಮಟ್ಟಿನದು? ನಾವು ಮಕ್ಕಳಂತೆ ಈ ಜಗತ್ತು ತುಂಬ ಸುಂದರವಾಗಿದೆ, ಭೋಗರಾಶಿಯು ನಮಗಾಗಿ ಕಾದು ಕುಳಿತಿದೆ ಎಂದು ಭಾವಿಸುತ್ತೇವೆ. ಇದು ಕೇವಲ ಶಾಲೆಯ ಮಕ್ಕಳ ಕನಸು. ಅವನು ಪ್ರಪಂಚವನ್ನು ಪ್ರವೇಶಿಸುವಾಗ ಅವನ ಕನಸೆಲ್ಲ ಮಾಯವಾಗುತ್ತದೆ. ದೇಶದ ವಿಚಾರವು ಹೀಗೆಯೇ. ಭಗ್ನಾವಶೇಷದ ಮೇಲೆಯೇ ಪ್ರತಿಯೊಂದು ನಗರವೂ ಕಟ್ಟಲ್ಪಟ್ಟಿದೆ. ಪ್ರತಿಯೊಂದು ಕಾಡು ಹಿಂದೆ ನಗರವಾಗಿತ್ತು ಎಂಬುದನ್ನು ಅವರು ಅರಿತಾಗ ಈ ಜಗತ್ತಿನಲ್ಲಿ ಎಲ್ಲವೂ ವ್ಯರ್ಥ ಎಂದು ನಂಬುತ್ತಾರೆ. ಹಿಂದೆ ವಿಜೃಂಭಿಸಿದ ಜ್ಞಾನಶಕ್ತಿ, ಐಶ್ವರ್ಯ ಶಕ್ತಿಗಳೆಲ್ಲವೂ ಮಾಯವಾದವು. ಪುರಾತನ ಕಾಲದ ಎಷ್ಟೋ ವಿಜ್ಞಾನಗಳು ಹೇಳ ಹೆಸರಿಲ್ಲದಂತೆ ನಶಿಸಹೋದವು. ಹೇಗೆಂಬುದು ಯಾರಿಗೂ ಗೊತ್ತಿಲ್ಲ. ಇದು ನಮಗೆ ಅದ್ಭುತ ಪಾಠವನ್ನು ಕಲಿಸುತ್ತದೆ. ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ, ಎಲ್ಲವೂ ವ್ಯರ್ಥ. ಇವೆಲ್ಲವೂ ಮನುಷ್ಯನ ಸತ್ವವನ್ನು ಹೀರುತ್ತವೆ ಅಷ್ಟೇ. ಇದು ನಮಗೆ ಅರ್ಥವಾದರೆ ಈ ಜಗತ್ತು, ಅದು ನೀಡುವ ಸುಖ ಎಲ್ಲವೂ ಜಿಗುಪ್ಸೆಯನ್ನು ಹುಟ್ಟಿಸುತ್ತವೆ. ಇದೇ ವೈರಾಗ್ಯ, ಜ್ಞಾನದ ಮೊದಲ ಮೆಟ್ಟಿಲು. ಮನುಷ್ಯನ ಸ್ವಾಭಾವಿಕ ಪ್ರವೃತ್ತಿಯೇ ಇಂದ್ರಿಯ ವಿಷಯಗಳೆಡೆಗೆ ಹೋಗುವುದು. ಇಂದ್ರಿಯಗಳಿಂದ ವಿಮುಖನಾದರೆ ಅವನು ಭಗವಂತನೆಡೆಗೆ ಹೋಗುತ್ತಾನೆ. ಆದ್ದರಿಂದ ಪ್ರಾಪಂಚಿಕ ವಿಷಯಗಳಿಂದ ಮುಕ್ತರಾಗುವುದೇ ನಾವು ಕಲಿಯಬೇಕಾದ ಪ್ರಥಮ ಪಾಠ. ಈ ಸಂಸಾರ ಸಾಗರದಲ್ಲಿ ಮುಳುಗುತ್ತಾ, ಕ್ಷಣಕಾಲ ತೇಲುತ್ತಾ, ಮತ್ತೆ ಮುಳುಗುತ್ತಾ, ಹೀಗೆ ಮೇಲೆ ಕೆಳಗೆ ಏಳು ಬೀಳುತ್ತಾ ಎಷ್ಟು ಕಾಲ ಕಳೆಯುತ್ತೀರಿ? ಈ ಕರ್ಮಚಕ್ರದಲ್ಲಿ ಎಷ್ಟು ಕಾಲ ಸುತ್ತುತ್ತಿರುವಿರಿ? ಎಷ್ಟು ಸಾವಿರ ಬಾರಿ ನೀವು ರಾಜರಾಗಿದ್ದೀರಿ? ಎಷ್ಟು ಸಾವಿರ ಬಾರಿ ನೀವು ಬಡತನದ ಕೂಪದಲ್ಲಿ ಬಿದ್ದಿಲ್ಲ? ಎಷ್ಟು ಸಾವಿರ ಬಾರಿ ಅಧಿಕಾರದ ಉತ್ತುಂಗಕ್ಕೆ ಏರಿಲ್ಲ? ಮತ್ತೆ ಕರ್ಮ ಪ್ರವಾಹಕ್ಕೆ ಸಿಕ್ಕಿ ಕೆಳಗೆ ಎಳೆಯಲ್ಪಡುತ್ತೀರಿ. ಈ ದಾರುಣ ಕರ್ಮಚಕ್ರವು ವಿಧವೆಯ ಕಣ್ಣೀರನ್ನಾಗಲಿ ಅನಾಥರ ರೋದನವನ್ನಾಗಲಿ ಲೆಕ್ಕಿಸುವುದಿಲ್ಲ. ಎಷ್ಟು ಕಾಲ ಹೀಗೆ ಸುತ್ತುವಿರಿ? ಜೀವನವಿಡೀ ಸೆರೆಮನೆಯಲ್ಲಿ ಕಳೆದ ಮುದುಕನೊಬ್ಬನು ಬಿಡುಗಡೆಯಾದಾಗ ಮತ್ತೆ ಅದೇ ಕತ್ತಲೆ ಕೋಣೆಗೆ ತನ್ನನ್ನು ಕಳುಹಿಸಲು ಕೇಳಿಕೊಂಡಂತೆ. ಅಂಥ ವ್ಯಕ್ತಿಯಂತೆ ಇರಲು ನಿಮಗೆ ಇಷ್ಟವೇ? ನಮ್ಮೆಲ್ಲರ ಸ್ಥಿತಿಯೂ ಹೀಗೆಯೇ ಆಗಿದೆ.
ಜಗತ್ತೆಂಬ ಈ ಕೊಳಕು ಕತ್ತಲೆಯ ಕೋಣೆಯಲ್ಲಿಯೇ ಯಾವಾಗಲೂ ಇರುವುದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸುತ್ತೇವೆ. ಈ ಬೀಭತ್ಸ ಭ್ರಾಂತಿಮಯ ಜಗದಂಗಣದಲ್ಲಿ ಕಾಲ್ಚಂಡಿನಂತೆ ಯಾವಾಗಲೂ ಒದಿಸಿಕೊಳ್ಳುತ್ತಾ ಇರಲು ನೀವು ಬಯಸುತ್ತೀರಿ. ನಾವು ಪ್ರಕೃತಿಯ ಕೈಯಲ್ಲಿ ಗುಲಾಮರಾಗಿದ್ದೇವೆ. ನಾವು ಒಂದು ರೊಟ್ಟಿಯ ಚೂರಿಗೆ ಗುಲಾಮರು, ಪ್ರಶಂಸೆಗೆ ಗುಲಾಮರು, ನಿಂದನೆಗೆ ಗುಲಾಮರು, ಮಡದಿ ಮಕ್ಕಳಿಗೆ ಗುಲಾಮರು, ಪತಿಗೆ ಗುಲಾಮರು, ಪ್ರತಿಯೊಂದಕ್ಕೂ ಗುಲಾಮರು. ಗೂನು ಬೆನ್ನಿನ ಅಥವಾ ಕುರೂಪಿಯಾದ ಹುಡುಗನ ಜೀವನವನ್ನು ಸುಖಮಯವನ್ನಾಗಿ ಮಾಡಲು ನಾನು ಜಗತ್ತನ್ನೆಲ್ಲ ಸುತ್ತಾಡುತ್ತೇನೆ, ಭಿಕ್ಷೆ ಬೇಡುತ್ತೇನೆ, ಕದಿಯುತ್ತೇನೆ, ಏನು ಬೇಕಾದರೂ ಮಾಡುತ್ತೇನೆ, ಯಾಕೆಂದರೆ ಆ ಹುಡುಗ ನನ್ನ ಮಗನಾಗಿರುವುದರಿಂದ. ಆದರೆ ಅದೇ ಸಂದರ್ಭದಲ್ಲಿ ಸುಂದರ ದೇಹ ಮನಸ್ಸುಳ್ಳ ಮಿಲಿಯಗಟ್ಟಲೆ ಬಾಲಕರು ಹೊಟ್ಟೆಗಿಲ್ಲದೆ ಸಾಯುತ್ತಿರಬಹುದು. ಅದನ್ನು ನಾನು ಲೆಕ್ಕಿಸುವುದೇ ಇಲ್ಲ. ಅವರನ್ನೆಲ್ಲ ಕೊಲ್ಲುವುದಕ್ಕೂ ನಾನು ಹಿಂಜರಿಯುವುದಿಲ್ಲ. ಇದೇ ನೀವು ಪ್ರೀತಿ ಎಂದು ಕರೆಯುವುದು. ನಾನಂತೂ ಹಾಗೆ ಕರೆಯುವುದಿಲ್ಲ. ಇದು ಕ್ರೌರ್ಯ. ಸುಂದರ ದೇಹ ಮನಸ್ಸುಗಳುಳ್ಳ ಸದ್ಗುಣ ಸಂಪನ್ನರಾದ ಸಾವಿರಾರು ಮಹಿಳೆಯರು ಉಪವಾಸದಿಂದ ಸಾಯುತ್ತಿರುವರು. ನಾನಿದನ್ನು ಲೆಕ್ಕಿಸುವುದೇ ಇಲ್ಲ. ಆದರೆ ನನ್ನವಳಾದ ಈ ಜನನಿಯು ಅವಳು ದಿನಕ್ಕೆ 3 ಬಾರಿ ನನ್ನನ್ನು ಹೊಡೆದಿರಬಹುದು, ದಿನವೆಲ್ಲ ನನ್ನನ್ನು ಬೈಯುತ್ತಿರಬಹುದು. ಆದರೂ ಅವಳಿಗಾಗಿ ನಾನು ಬೇಡುತ್ತೇನೆ, ಸಾಲ ಮಾಡುತ್ತೇನೆ, ಮೋಸ ಮಾಡುತ್ತೇನೆ, ಕದಿಯುತ್ತೇನೆ. ಆಕೆಗೊಂದು ಒಳ್ಳೆಯ ಸೀರೆಯನ್ನು ತಂದುಕೊಡುವುದಕ್ಕಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ಇದನ್ನು ನೀವು ಪ್ರೀತಿಯನ್ನು ಎನ್ನುತ್ತೀರಾ? ನಾನಂತೂ ಇಲ್ಲ. ಇದು ಕೇವಲ ಆಸೆ, ಪ್ರಾಣಿ ಸಹಜ ಆಸೆ, ಮತ್ತೇನಲ್ಲ. ಇವುಗಳಿಂದ ದೂರವಾಗಿ ಇಂತಹ ಬೀಭತ್ಸ ಕನಸುಗಳಿಗೆ ಕೊನೆಯೇ ಇಲ್ಲವೇ? ಇವುಗಳನ್ನು ಅಂತ್ಯಗೊಳಿಸಿ. ಜೀವನದ ಸುಖ ಭೋಗಗಳ ಬಗ್ಗೆ ಮನಸ್ಸಿನಲ್ಲಿ ಜಿಗುಪ್ಸೆಯುಂಟಾಗುವ ಸ್ಥಿತಿ ಮುಟ್ಟಿದಾಗ ನಾವು ಪ್ರಕೃತಿಯಿಂದ ವಿಮುಖರಾಗುತ್ತೇವೆ. ಇದು ಮೊದಲನೆಯ ಹಂತ. ಎಲ್ಲ ಆಸೆಗಳನ್ನು, ಸ್ವರ್ಗ ಪ್ರಾಪ್ತಿಯ ಆಸೆಯನ್ನು ತ್ಯಜಿಸಬೇಕು. ಈ ಸ್ವರ್ಗಗಳಾದರೋ ಎಂಥವು? ಯಾವಾಗಲೂ ದೇವರ ಸ್ತೋತ್ರ ಪಾಠ ಮಾಡುತ್ತಿರುವುದು ಎತಕ್ಕಾಗಿ? ಯಾವಾಗಲೂ ಅಲ್ಲಿಯೇ ಇರಬೇಕೆಂದು, ಒಳ್ಳೆಯ ಆರೋಗ್ಯಕರ ದೇಹವನ್ನು ಹೊಂದಿರಬೇಕೆಂದು, ಸುತ್ತಲೂ ಆಹ್ಲಾದಕರ ಬೆಳಕಿನಿಂದ ಆವೃತವಾಗಿರಬೇಕೆಂದು. ಇಷ್ಟೇ ತಾನೇ? ತಲೆಯ ಸುತ್ತ ಪ್ರಭಾವಳಿ, ಆಕಾಶದಲ್ಲಿ ಹಾರಾಡಲು ರೆಕ್ಕೆಗಳು, ಗೋಡೆಯನ್ನು ತೂರಿಕೊಂಡು ಹೋಗುವ ಶಕ್ತಿ, ಇವೆಲ್ಲವನ್ನೂ ಪಡೆದರೆ ತಾನೇ ಏನು ಪ್ರಯೋಜನ? ಎಂತಹ ಶಕ್ತಿ ಇದ್ದರೂ ಅದು ಒಂದಲ್ಲ ಒಂದು ದಿನ ಹೊರಟು ಹೋಗಲೇಬೇಕು. ವಿವಿಧ ಬಗೆಯ ಸ್ವರ್ಗಗಳು ಇರಬಹುದು, ಆದರೆ ದೇಹವೇನೋ ಶಾಶ್ವತವಾಗಿ ಉಳಿದಿರುವುದಿಲ್ಲ. ಅಲ್ಲಿಯೂ ಮೃತ್ಯುವು ನಮ್ಮನ್ನು ಹಿಂಬಾಲಿಸುವುದು. ಎಲ್ಲ ಸಂಯೋಗವೂ ವಿಯೋಗದಲ್ಲಿ ಪರ್ಯಾವಸನವಾಗುವುದು. ಸೂಕ್ಷ್ಮವಾಗಲಿ ಸ್ಥೂಲವಾಗಲಿ ಎಲ್ಲ ದೇಹಗಳು ಒಟ್ಟಿಗೆ ಸೇರಿದಾಗ ಯಾವುದೇ ಆಕರ್ಷಣೆಯ ಬಲದಿಂದ ಅವು ಒಂದಾಗಿರುತ್ತವೆ. ಆ ಕಣಗಳು ಮತ್ತೆ ಪ್ರತ್ಯೇಕವಾಗುವ ಸಮಯ ಬಂದೇ ಬರುತ್ತದೆ. ಇದು ಶಾಶ್ವತ ನಿಯಮ. ಸ್ವರ್ಗದಲ್ಲಿರುವ ದೇಹವಾಗಲಿ, ಭೂಮಿಯ ಮೇಲಿರುವ ದೇಹವಾಗಲಿ, ಅದು ಸ್ಥೂಲವಾಗಿರಲಿ ಸೂಕ್ಷ್ಮವಾಗಿರಲಿ, ಅದು ಮೃತ್ಯುವಶವಾಗಲೇಬೇಕು. ಆದ್ದರಿಂದ ಇಹಾಮುದ್ರ ಸುಖ ಭೋಗಗಳ ಆಸೆಯನ್ನು ತ್ಯಜಿಸಬೇಕು. ಜನರಿಗೆ ಸುಖದ ಬಯಕೆ ಸ್ವಾಭಾವಿಕವಾಗಿರುತ್ತದೆ. ಇಲ್ಲಿ ಅದರ ಸುಖದ ಬಯಕೆ ಪೂರ್ತಿಯಾಗದಿದ್ದರೆ ಸತ್ತ ಮೇಲೆ ಯಾವುದೋ ಲೋಕದಲ್ಲಿ ಸುಖವನ್ನು ಅನುಭವಿಸುತ್ತೇವೆ ಎಂದು ಭಾವಿಸುತ್ತಾರೆ. ಈ ಜನ್ಮದಲ್ಲಿಯೇ ನಮಗೆ ಜ್ಞಾನ ಪ್ರಾಪ್ತವಾಗದಿದ್ದರೆ ಮುಂದೆ ಆಗುತ್ತದೆ ಎಂಬುದು ಯಾವ ನಿಶ್ಚಯ? ಮಾನವನ ಗುರಿ ಏನು? ಸುಖವೇ ಅಥವಾ ಜ್ಞಾನವೇ? ಖಂಡಿತ ಸುಖವಲ್ಲ. ಸುಖ ಮತ್ತು ದುಃಖವನ್ನು ಅನುಭವಿಸುವುದಕ್ಕಾಗಿ ಮಾನವನು ಹುಟ್ಟಿಲ್ಲ. ಜ್ಞಾನವೇ ಗುರಿ. ಜ್ಞಾನವೇ ನಾವು ಅನುಭವಿಸಬೇಕಾದ ಏಕೈಕ ಸುಖ. ಎಲ್ಲ ಇಂದ್ರಿಯ ಸುಖಗಳು ಪ್ರಾಣಿ ಸಹಜವಾದುದು. ಜ್ಞಾನ ಸುಖವನ್ನು ನಾವು ಹೆಚ್ಚು ಪಡೆದಂತೆ ಇಂದ್ರಿಯ ಸುಖಗಳು ಕಡಿಮೆಯಾಗುತ್ತವೆ. ಮನುಷ್ಯನು ಪ್ರಾಣಿ ಸಮಾನನಾಗಿದ್ದಷ್ಟು ಇಂದ್ರಿಯಗಳಲ್ಲಿ ಹೆಚ್ಚು ಸುಖವನ್ನು ಪಡೆಯುತ್ತಾನೆ. ಯಾವ ಮನುಷ್ಯನೂ ಒಂದು ಸೊಣಕಲು ನಾಯಿಯಷ್ಟು ಅತ್ಯಾಸಕ್ತಿಯಿಂದ ಊಟ ಮಾಡಲಾರ. ಒಂದು ಸಾಮಾನ್ಯ ಗೂಳಿಯು ಉಣ್ಣುವುದರಲ್ಲಿ ಸುಖವನ್ನು ಅನುಭವಿಸುವುದಂತೆ ಯಾವ ಮನುಷ್ಯನೂ ಅನುಭವಿಸಲಾರ. ಅವುಗಳ ಇಡೀ ಜೀವನವೇ ಆ ತಿನ್ನುವುದರಲ್ಲಿ ಇರುತ್ತದೆ. ಶ್ರೀಮಂತರು ಆ ಸುಖಕ್ಕಾಗಿ ಲಕ್ಷಾಂತರ ಹಣವನ್ನು ಸುರಿಯಬಹುದು, ಆದರೆ ಅವರು ಆ ರೀತಿ ಸುಖಿಸಲಾರರು. ಈ ಜಗತ್ತು ಪೂರ್ಣ ಸಮತೋಲವನ್ನು ಹೊಂದಿರುವ ಒಂದು ಸಮುದ್ರವಿದ್ದಂತೆ. ಅಲ್ಲಿ ಒಂದು ಅಲೆ ಏಳಬೇಕಾದರೆ ಇನ್ನೊಂದು ಕಡೆ ಇಳಿತವಿರಲೇಬೇಕು. ಈ ಜಗತ್ತಿನ ಒಟ್ಟು ಶಕ್ತಿಯ ಮೊತ್ತ ಒಂದೇ ಸಮನಾಗಿರುವುದು. ಒಂದು ಕಡೆ ನೀರನ್ನು ಉಪಯೋಗಿಸಿದರೆ ಇನ್ನೊಂದು ಕಡೆ ಅದು ಕಡಿಮೆಯಾಗುತ್ತದೆ. ಪ್ರಾಣಿ ಆ ಶಕ್ತಿಯನ್ನು ಪಡೆದಿದೆ, ಆದರೆ ಅದು ಇಂದ್ರಿಯಗಳಲ್ಲೇ ವ್ಯಯವಾಗುತ್ತದೆ. ಅದರ ಇಂದ್ರಿಯಗಳು ಮನುಷ್ಯನಕ್ಕಿಂತ 100 ಪಟ್ಟು ಬಲಯುತವಾಗಿರುತ್ತದೆ. ನಾಯಿಯ ಘ್ರಾಣ ಶಕ್ತಿ ನೋಡಿ, ಅದು ಹೆಜ್ಜೆಯ ಗುರುತು ಹಿಡಿದು ಹೋಗುವುದನ್ನು ನೋಡಿ ನಮಗದು ಸಾಧ್ಯವಿಲ್ಲ. ಹಾಗೆಯೇ ಕಾಡು ಮನುಷ್ಯನೂ ಕೂಡ. ಅವನ ಇಂದ್ರಿಯಗಳು ಪ್ರಾಣಿಗಳಿಗಿಂತ ಹೆಚ್ಚು ಸೂಕ್ಷ್ಮ, ಆದರೆ ನಾಗರಿಕ ಮಾನವನಿಗಿಂತ ಹೆಚ್ಚು ಸೂಕ್ಷ್ಮ. ಅವನ ಇಂದ್ರಿಯಗಳು ಪ್ರಾಣಿಗಳಿಗಿಂತ ಕಡಿಮೆ ಸೂಕ್ಷ್ಮ, ಆದರೆ ನಾಗರಿಕ ಮಾನವನಿಗಿಂತ ಹೆಚ್ಚು ಸೂಕ್ಷ್ಮ. ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಕೆಳವರ್ಗದ ಜನರು ಭೌತಿಕವಾದುದರಲ್ಲಿ ಹೆಚ್ಚು ಸುಖವನ್ನು ಕಾಣುತ್ತಾರೆ. ಸುಸಂಸ್ಕೃತ ವ್ಯಕ್ತಿಗಿಂತ ಅವರ ಇಂದ್ರಿಯಗಳು ಹೆಚ್ಚು ಶಕ್ತಿಯುತವಾಗಿರುತ್ತದೆ.
ನೀವು ವಿಕಾಸದ ಹಾದಿಯಲ್ಲಿ ಮುಂದುವರೆದಂತೆ ಆಲೋಚನಾ ಶಕ್ತಿಯು ವೃದ್ಧಿಸುವುದನ್ನು, ಅದಕ್ಕನುಗುಣವಾಗಿ ಇಂದ್ರಿಯ ಶಕ್ತಿಗಳು ಕ್ಷೀಣಿಸುವುದನ್ನು ನೋಡುತ್ತೀರಿ. ಅನಾಗರಿಕ ವ್ಯಕ್ತಿಯನ್ನು ನೀವು ತೀವ್ರವಾಗಿ ಗಾಯಗೊಳಿಸಿದರೆ ಒಂದೇ ದಿನದಲ್ಲಿ ಆ ಗಾಯ ವಾಸಿಯಾಗುತ್ತದೆ. ಆದರೆ ನಿಮಗೆ ಒಂದು ಸಣ್ಣ ಗಾಯವಾದರೂ ವಾರಗಟ್ಟಲೆ ಅಥವಾ ತಿಂಗಳುಗಟ್ಟಲೆ ಅನುಭವಿಸಬೇಕಾಗುತ್ತದೆ. ಅವನು ವ್ಯಕ್ತಪಡಿಸುವ ಶಕ್ತಿ ನಿಮ್ಮಲ್ಲಿಯೂ ಇದೆ. ಆದರೆ ಆ ಶಕ್ತಿಯನ್ನು ನೀವು ಮೆದುಳಲ್ಲಿ ಬೆಳೆಸುವುದರಲ್ಲಿ, ಆಲೋಚನೆಗಳನ್ನು ಸೃಷ್ಟಿಸುವುದರಲ್ಲಿ ಉಪಯೋಗಿಸುತ್ತೀರಿ. ಹಾಗೆಯೇ ಸುಖಭೋಗದ ವಿಷಯದಲ್ಲಿಯೂ ಕೂಡ ಇಂದ್ರಿಯ ಸುಖವನ್ನು ಅನುಭವಿಸುತ್ತಾ ಪಶು ಸಮಾನರಾಗಿರಿ, ಇಲ್ಲವೇ ಇವುಗಳನ್ನು ತ್ಯಾಗ ಮಾಡಿ ಮುಕ್ತರಾಗಿ. ಶ್ರೇಷ್ಠ ನಾಗರಿಕತೆಗಳು ನಾಶವಾದವು ಏಕೆ? ವಿಷಯ ಸುಖದಿಂದಾಗಿ. ಅವರು ಎಷ್ಟು ಕೆಳಮಟ್ಟಕ್ಕೆ ಇಳಿದರೆಂದರೆ ಭಗವಂತನ ಕೃಪೆಯಿಂದ ಬರ್ಬರ ಜನಾಂಗಗಳು ಬಂದು ಅವರನ್ನು ನಿರ್ನಾಮ ಮಾಡಿದರು. ಇದರಿಂದಾಗಿ ಮಾನವ ಪಶುಗಳ ರೇಗಾಟ ಕೂಗಾಟಗಳನ್ನು ನಾವು ನೋಡುವಂತಾಯಿತು. ಇಂದ್ರಿಯ ಭೋಗದಿಂದ ಪಶು ಸಮಾನರಾದ ಜನಾಂಗಗಳನ್ನು ಬರ್ಬರರು ಕೊಂದು ಹಾಕಿದರು. ಇದರಿಂದ ಡಾರ್ವಿನನ್ನು ಹೇಳುವ ಸರಣಿ ಲೋಪವೂ ಆಗುವಂತಾಯಿತು. ನಿಜವಾದ ನಾಗರಿಕತೆ ಎಂದರೆ ನಗರಗಳಲ್ಲಿ ವಾಸಿಸುವುದಲ್ಲ, ಮೂರ್ಖ ಜೀವನವನ್ನು ನಡೆಸುವುದಲ್ಲ, ದೇವರೆಡೆಗೆ ಹೋಗುವುದು, ಇಂದ್ರಿಯಗಳನ್ನು ನಿಗ್ರಹಿಸುವುದು ಮತ್ತು ತನ್ನ ಆತ್ಮನರ ಮನೆಯಲ್ಲಿ ಒಡೆಯನಂತೆ ಬಾಳುವುದು. ಇದೇ ನಿಜವಾದ ನಾಗರಿಕತೆ. ನಾವು ಎಂತಹ ಗುಲಾಮರಾಗಿದ್ದೇವೆ ಎಂಬುದನ್ನು ನೋಡಿ. ಪ್ರತಿಯೊಂದು ಸುಂದರ ರೂಪವೂ, ಪ್ರತಿಯೊಂದು ಸುಶ್ರಾವ್ಯ ಧ್ವನಿಯೂ ಕೂಡಲೇ ನನ್ನನ್ನು ಆಕರ್ಷಿಸುತ್ತದೆ. ಪ್ರತಿಯೊಂದು ನಿಂದಾಶಬ್ದವೂ ನನ್ನನ್ನು ದೂರ ತಳ್ಳುತ್ತದೆ. ಪ್ರತಿಯೊಬ್ಬ ಮೂರ್ಖನೂ ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಾನೆ. ಜಗತ್ತಿನ ಪ್ರತಿಯೊಂದು ಚಲನೆಯೂ ನನ್ನ ಮೇಲೆ ಮುದ್ರೆಯೊತ್ತುತ್ತದೆ. ಇದು ಬಾಳಲು ಯೋಗ್ಯವಾದ ಜೀವನವೇ? ಆದ್ದರಿಂದ ಈ ಭೌತಿಕ ಅಸ್ತಿತ್ವದ ದುಃಖವು ನಿಮಗೆ ಅರಿವಾದಾಗ, ಇಂತಹ ಜೀವನ ಯೋಗ್ಯವಾದುದಲ್ಲ ಎಂದು ದೃಢವಾದಾಗ, ನೀವು ಜ್ಞಾನದೆಡೆಗೆ ಮೊದಲ ಹೆಜ್ಜೆ ಇಟ್ಟಂತಾಗುತ್ತದೆ.